Hallelujah. Hallelujah. Amen. Jesus died the most terrible death on the world. ಯೇಸು ಸತ್ತಂತ ಆ ಒಂದು ಸಾವು ಒಂದು ಬಹಳ ಚಿಂತಾಜನಕವಾದುದು. Amen. Jesus' death was not made for him. It was a most brutal death. ಯೇಸುವಿನ ಮರಣ ಆತನಿಗೆ ಯೋಗ್ಯವಾದಂತ ಮರಣ ಅಲ್ಲ, ಅದು ಭಯಂಕರವಾದಂತ ಒಂದು ಮರಣವಾಗಿತ್ತು. He suffered the most terrible death. ಆತನು ಬಹಳ ಭಯಾನಕವಾದಂತ ಒಂದು ಮರಣವನ್ನು ಅನುಭವಿಸಿದನು. Amen. Because ಯಾಕೆ ಅಂದ್ರೆ he wanted to take out something that was poisoned in our mind. ನಮ್ಮ ಮನಸ್ಸಿನಲ್ಲಿರುವ ಏನೋ ಒಂದು ವಿಷಕರವಾದದನ್ನು ಆತನು ತೆಗೆದುಹಾಕಬೇಕೆನ್ನುವುದಕ್ಕಾಗಿ. ನಾನು ಹೇಳೋದನ್ನ ಎಷ್ಟು ಜನ ಕೇಳ್ತಾ ಇದ್ದಾರೆ? Amen. God did everything to remove a lie from our mind. ದೇವರು ನಮ್ಮ ಮನಸ್ಸಿನಲ್ಲಿರುವ ಎಲ್ಲಾ ಕಾರ್ಯಗಳನ್ನು ತೆಗೆದುಹಾಕುವುದಕ್ಕಾಗಿಯೇ ಆತನು ಕಾರ್ಯ ಮಾಡಿದನು. Amen. Jesus died on the cross, amen, to do one big thing. ಯೇಸು ಶಿಲುಬೆಯಲ್ಲಿ ಸತ್ತದಕ್ಕೆ ಆತನು ಮುಖ್ಯವಾಗಿ ಮಾಡಿದಂತ ಒಂದು ದೊಡ್ಡ ಕಾರ್ಯ. Amen. The veil of the temple was torn. ಆ ಒಂದು ಆಲಯದ ಪರದೆ ಅರಿಯಲ್ಪಡ್ತು. Amen. Hallelujah. Hallelujah. அந்தட என்ன இருக்குன்னு தெரியாமல் வாழ்ந்த ஒரு வாழ்க்கை அது கிழிந்து ரெண்டாய் கிழிக்கப்பட்டது. அந்த ஒரு ಆ ಇನ್ನೊಂದು ಭಾಗದಲ್ಲಿ ಏನಿದೆ ಅಂತಾನೆ ಗೊತ್ತಿಲ್ಲದೆ ಬದುಕಿದಂತ ಬದುಕಿಗೆ ಆ ಪರದೆ ಅರಿಯಲ್ಪಟ್ಟು ಅದು ಹಾಗೆ ತೆರೆಯಲ್ಪಡ್ತು. Because no man could enter into that most holy place. ಯಾಕೆಂದ್ರೆ ಯಾವ ಮನುಷ್ಯನು ಅತಿ ಪರಿಶುದ್ಧವಾದ ಸ್ಥಳವನ್ನು ಪ್ರವೇಶಿಸಲಾಗುತ್ತಿರಲಿಲ್ಲ. No man knows who God is. ಯಾವ ಮನುಷ್ಯನಿಗೂ ಗೊತ್ತಿಲ್ಲ ದೇವರು ಯಾರೆಂಬುದಾಗಿ. மனுஷனுக்கு தேவன் சொல்லுகிற கட்டளைகள் மட்டும்தான் தெரியும். ஆனால் தேவன் எப்படிப்பட்டவர் என்றது மனுஷனுக்கு தெரியவில்லை. ಮನುಷ್ಯನಿಗೆ ದೇವರು ಕೊಡುತ್ತಿದ್ದ ಆಜ್ಞೆಗಳು ಮಾತ್ರ ಗೊತ್ತಿತ್ತು, ಆದರೆ ದೇವರು ಹೇಗಿದ್ದಾರೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಜೀಸಸ್ ಮರಣಂ ಎதை வந்து காட்டியது. ಆದರೆ ಯೇಸುವಿನ ಮರಣ ಏನನ್ನು ತೋರಿಸಿತು? திரைச்சிறை இரண்டாய் கிழித்து ஆண்டவர் வந்து தேவன் யார் என்றதை காட்டினார். ಆ ಪರದೆಯು ಎರಡಾಗಿ ಅರಿಯಲ್ಪಟ್ಟು ದೇವರು ಯಾರೆಂಬುದಾಗಿ ದೇವರು ಪ್ರಕಟಿಸಿದರು. Amen. Jesus revealed the truth. ಯೇಸು ಸತ್ಯವನ್ನು ಪ್ರಕಟಿಸಿದರು. The death of Jesus revealed the truth. ಯೇಸುವಿನ ಮರಣ ಸತ್ಯವನ್ನು ಪ್ರಕಟಿಸಿತು. எத்தனை பேர் என்னோடு சேர்ந்து ஆமென் சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತೀರಾ? எங்களை மூடியிருந்த அந்த ஒரு பொய்யின் கார் மேகத்தை அதை நீக்கவே கிறிஸ்து எங்களுக்காக மரித்தார். ನಮ್ಮನ್ನು ಮುಚ್ಚಿದಂತ ಸುಳ್ಳೆನ್ನುವಂತ ಆ ಒಂದು ಕಾರ್ಮುಗಿಲು, ಆ ಒಂದು ಕತ್ತಲೆ, ಅದನ್ನು ತೆಗೆದುಹಾಕುವುದಕ್ಕಾಗಿ ಆ ದೇವರು ಸತ್ತು ಸತ್ಯವನ್ನು ಪ್ರಕಟಿಸಿದರು. ಎಷ್ಟು ಜನ ಆಮೆನ್ ಅಂತೀರಾ? ಸತ್ಯத்தை அறிவீர்கள். ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. ಸತ್ಯಂ ಬೇರೆ ಯಾರಲ್ಲ, அந்த கிறிஸ்து தான் அந்த சத்தியம். ಆ ಸತ್ಯ ಬೇರೆ ಯಾರು ಅಲ್ಲ, ಆ ಕ್ರಿಸ್ತನೇ ಆ ಸತ್ಯ. ಆಮೆನ್. அந்த கிறிஸ்து வெளிப்படும்போது amen, amen, the bible says you shall know the truth and the truth shall set you free. ಸತ್ಯವನ್ನು ನೀವು ಅರಿತುಕೊಳ್ಳುವಿರಿ, ಆ ಸತ್ಯವೇ ನಿಮಗೆ ಬಿಡುಗಡೆಯನ್ನು ಕೊಡುತ್ತದೆ. நீங்கள் கிறிஸ்துவை அறிந்தால் தான் உன் amen அந்த சத்தியம் உங்களை விடுதலை ஆக்கும். ನೀವು ಕ್ರಿಸ್ತನನ್ನು ಅರಿತುಕೊಂಡರೇನೆ ಆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವಂತದ್ದು. You need to know God to see deliverance in your life. ನೀವು ದೇವರ ಯೇಸುವನ್ನು ನೋಡಬೇಕು, ಆಗಲೇ ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕಾಣ್ತೀರಾ. நீ கர்த்தரை அறியும்போது தான் உனக்குள்ள இருக்கிற பொய்கள் அழிக்கப்படும். ನೀವು ಕರ್ತನನ್ನು ಅರಿತುಕೊಳ್ಳುವಾಗಲೇ ನಿಮ್ಮೊಳಗಿರುವ ಸುಳ್ಳು ಅದು ಅಳಿಸಿ ಹಾಕಲ್ಪಡುತ್ತದೆ. நீங்கள் தேவனை பற்றி உள்ளத்திலிருந்து நல்லா புரிந்து கொண்டால் தான் உங்களுடைய சூழ்நிலைகள் நிச்சயமாய் மாறிவிடும். ದೇವರನ್ನು ಕುರಿತು ಹೃದಯದಲ್ಲಿ ನೀವು ಆಳವಾಗಿ ಚೆನ್ನಾಗಿ ನೀವು ಅರಿತುಕೊಳ್ಳುವಾಗಲೇ ನಿಮ್ಮ ಸನ್ನಿವೇಶಗಳು ಅದು ಬದಲಾಗ್ತದೆ. But right from the beginning of days, ಆರಂಭದ ದಿನಗಳಿಂದಲೂ Satan had put a lie in man's mind. ಸೈತಾನು ಮನುಷ್ಯನ ಮನಸ್ಸಿನಲ್ಲಿ ಒಂದು ಸುಳ್ಳನ್ನು ಆತನು ಬಿತ್ತಿದ್ದಾನೆ. He started to amen poison the mind of people. ಜನರ ಮನಸ್ಸನ್ನು ಆರಂಭದಿಂದಲೇ ಆತನು ಕಹಿತನದಲ್ಲಿ ವಿಷತನದಲ್ಲಿ ತುಂಬಿಸುವ ಆತನಾಗಿದ್ದಾನೆ. சொல்ற கேளுங்க, ನಾನು ಒಂದನ್ನು ನಿಮಗೆ ಹೇಳ್ತೇನೆ ಕೇಳಿ. ಮನುಷ್ಯனுடைய ಮೈಂಡ್ ನಲ್ಲವೇ ಇಲ್ಲ. ಮನುಷ್ಯನ ಮನಸ್ಸು ಚೆನ್ನಾಗೇ ಇಲ್ಲ. ಮನುಷ್ಯನ್ ಎಲ್ಲಾ ಜೀವಿகளை விட அழகா இருக்கலாம். ಮನುಷ್ಯ ಎಲ್ಲಾ ಪ್ರಾಣಿಗಳಿಗಿಂತ ಅವನು ಸುಂದರವಾಗಿರಬಹುದು. விலங்கை விட ஞானமுள்ளவனா இருக்கலாம். ಎಲ್ಲಾ ಪ್ರಾಣಿಗಳಿಗಿಂತ ಜ್ಞಾನವುಳ್ಳವನಾಗಿರಬಹುದು. ரொம்ப அழகா பேசலாம். ತುಂಬಾ ಚೆನ್ನಾಗಿ ಮಾತನಾಡಬಹುದು. எந்த விலங்குக்கும் மனுஷனுக்கு இருக்கிற ஒரு புத்தி இல்ல. ಆದ್ರೆ ಯಾವ ಪ್ರಾಣಿಗೂ ಮನುಷ್ಯನಿಗಿರುವಂತ ಬುದ್ಧಿ ಇಲ್ಲ. ಮನುಷ್ಯனுடைய ஆலோசனை மிகவும் கெட்டு போன ஒரு ಮನುಷ್ಯನ ಆಲೋಚನೆ ತುಂಬಾ ಕೆಟ್ಟು ಹೋದಂತದ್ದು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? நல்ல வேளை ஆண்டவர் நமக்கு வந்து நாம யோசிக்கிற ஆலோசனை மற்றவர்களுக்கு புரியாதபடி வச்சிருக்கிறார். நமக்கு ದೇವರು ನಾವು ಯೋಚನೆ ಮಾಡೋದು ಇನ್ನೊಬ್ಬರಿಗೆ ಅರ್ಥವಾಗದಂತೆ ಇಟ್ಟಿದ್ದಾರೆ, ಅದು ನಮಗೆ ಒಳ್ಳೆಯದೇ. இல்லன்னா யாருமே கூட எங்க கூட சேர்ந்திருக்க மாட்டாங்க. ಇಲ್ಲ ಅಂದ್ರೆ ಯಾರು ಕೂಡ ನಮ್ಮೊಂದಿಗೆ ಸೇರ್ತಾನೆ ಇರಲಿಲ್ಲ. ஹalleluya. எத்தனை பேர் ஒத்துக்கிறீங்க? ಎಷ್ಟು ಜನ ಒಪ್ಕೊಳ್ತೀರಾ? எத்தனை பேர் நான் சொல்றதை கேக்குறீங்க? ಎಷ್ಟು ಜನ ನಾವು
ಅದನ್ನ ಹೇಳ್ತಾ ಇದ್ರೆ ಹೇಳೋದನ್ನ. Hallelujah. என் கூட இருக்கிறவனும் பஸ்ல என் கூட உட்கார மாட்டான், என்னுடைய ஆலோசனையை தெரிஞ்சுக்கிட்டான். ನನ್ನ ಆಲೋಚನೆಯನ್ನು ಅರಿತುಕೊಂಡ್ರೆ ಬಸ್ ನಲ್ಲಿ ನನ್ನ ಪಕ್ಕದಲ್ಲಿ ಕೂಡ ಯಾರು ಕುಳಿತುಕೊಳ್ಳೋದಿಲ್ಲ. பிள்ளையே உன்கிட்ட வராது, ನಿನ್ನ ಮಕ್ಕಳು ಕೂಡ ನಿನ್ನ ಹತ್ರ ಬರೋದಿಲ್ಲ. ஆமென். பெத்தவங்க உன்னை பார்க்க மாட்டாங்க, ನಿನ್ನ ಹೆತ್ತವರು ನಿನ್ನ ನೋಡೋದಿಲ್ಲ. ஆமென். அப்படிப்பட்ட ஒரு மோசமான ஆலோசனையை வைத்துட்டு அழகாக பவுடர் போட்டுக்கிட்டு வாழ்ற வாழ்க்கை நம்மளுது. ಅಂತ ಮೋಸವಾದ ಜೀವಿತವನ್ನು ಇಟ್ಕೊಂಡು ಚೆನ್ನಾಗಿ ಪೌಡರ್ ಹಾಕೊಂಡು ಜೀವಿಸುವಂತ ಜೀವನ ನಮ್ಮದು. எத்தனை பேர் ஆமென் சொல்றீங்க? ಎಷ್ಟು ಜನ ಹೌದಂತೀರಾ? உண்மை என்னவென்றால் உங்களுடைய ஆலோசனை என்ன யோசிக்கிறீங்க என்று உங்க வீட்டுல இருக்கிற வளர்த்திருக்கிற நாய்க்கு தெரிஞ்சிருச்சுனாலும் உங்க நாயும் கூட செயினை பிச்சுக்கிட்டு ஓடி போயிடும். ನಿಮ್ಮ ಆಲೋಚನೆ ಎಂತದೆಂಬುದಾಗಿ ನಿಮ್ಮ ಮನೆಯಲ್ಲಿ ಸಾಕಿರುವ ನಾಯಿಗೆ ಗೊತ್ತಾದ್ರೂ ಕೂಡ ಆ ನಾಯಿ ಆ ಒಂದು ಚೈನ್ ಅನ್ನ ಕಿತ್ಕೊಂಡು ಓಡೋಗ್ಬಿಡ್ತದೆ. ನಾಯಿ சொன்னா தூ இவனுகிட்டயா நான் வாழ்ந்துட்டு இருக்கிறேன். ಆ ನಾಯಿ ಹೇಳ್ತಿದೆ ತೂ ಇವನ ಹತ್ರನಾ ನಾ ಬದುಕ್ತಾ ಇದ್ದೀನಿ ಅಂತ. உன் கையால தின்னிருக்கிறேன், எந்த வந்து ஜன்மத்தினுடைய பாவமோ தெரியல எனக்கு. ಇವನ್ ಕೈಯಿಂದ ನಾ ತಿಂದಿದ್ದೀನಲ್ಲ ಯಾವ ಜನ್ಮದ ಪಾಪವೋ ಅಂತ ಆ ನಾಯಿ ಹೇಳ್ತದೆ. நாமவா இல்லையா? ಹೌದಾ ಇಲ್ವಾ? ஆலோசனை நல்லவே இல்லைங்க. ನಮ್ಮ ಆಲೋಚನೆಗಳು ಒಳ್ಳೆಯದಾಗಿ ಇಲ್ಲ. வாயால வாழ்த்துவோம், ಎಲ್ಲರನ್ನು ಬಾಯಿಂದ ಹೊಗಳ್ತಾ ಇರ್ತೇವೆ, வாயால வாழ்த்துறோம். ಮುಂದೆ ನೋಡುವಾಗ ಬಾಯಿಂದ ತುಂಬಾ ಹೊಗಳ್ತೇವೆ. அப்படி அவங்க திரும்பினாங்கன்னா இங்க தொடங்கிடுறோம் நம்ம வந்து. ಸ್ವಲ್ಪ ಅವ್ರ ಆ ಕಡೆ ತಿರುಗ್ಬಿಟ್ರೆ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೇವೆ. Hallelujah. ಮನುಷ್ಯனுடைய ஆலோசனை நல்லதே இல்ல. ಮನುಷ್ಯನ ಆಲೋಚನೆ ಒಳ್ಳೆಯದಾಗಿ ಇಲ್ಲ. ಮನುಷ್ಯனை ಆண்டவர் இப்படி படைக்கல. ಆದ್ರೆ ದೇವರು ಮನುಷ್ಯನನ್ನು ಆ ರೀತಿ ಉಂಟು ಮಾಡಲೇ ಇಲ್ಲ. அவரை தன்னுடைய ஸ்வரூபத்திலேயே தன்னுடைய போலவே அவர் உண்டாக்கினார். ತನ್ನ ಸ್ವರೂಪದಲ್ಲಿಯೇ ತನ್ನ ಹಾಗೆಯೇ ದೇವರು ಮನುಷ್ಯನನ್ನ ಉಂಟು ಮಾಡಿದ್ರು. இந்த ஒரு காரியத்துக்காக தான் பவுல் இப்படியாய் சொல்லுகிறார், கிறிஸ்துவுடைய மனசு நமக்கு வருவதா. ಈ ಕಾರ್ಯಕ್ಕಾಗಿಯೇ ಪೌಲನು ಹೇಳುವಂತದ್ದು ಕ್ರಿಸ್ತನ ಮನಸ್ಸು ನಮ್ಮಲ್ಲಿ ಬರಲಿ. பக்கத்துல இருக்கிறவங்களை பார்த்து சொல்லுங்க, ಪಕ್ಕದಲ್ಲಿರುವವರು ನೋಡಿ கிறிஸ்துவுடைய மனசு நமக்கு வர வேண்டும். ಕ್ರಿಸ್ತನ ಮನಸ್ಸು ನಮಗೆ ಬರಬೇಕು. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ನಾವು சிந்திக்கிற சிந்தை இயேசுவை போல மாற வேண்டும். ನಾವು ಯೋಚಿಸುವಂತ ಯೋಚನೆಗಳು ಯೇಸುವಿನ ಹಾಗೆ ಮಾರ್ಪಡಬೇಕು. இயேசுவை போல சிந்திக்க ஆரம்பிச்சிட்டோம், இயேசுவை போல பேச ஆரம்பிச்சிட்டோம்னா இந்த உலகம் வந்து உலகமா இருக்காது, பரலோகமா மாறிடும். ಯೇಸುವಿನ ಹಾಗೆ ನಾವು ಯೋಚಿಸಲು ಆರಂಭಿಸಿಬಿಟ್ರೆ ಈ ಒಂದು ಲೋಕವಾಗಿ ಇರೋದಿಲ್ಲ, ಇದು ಪರಲೋಕವಾಗಿ ಮಾರ್ಪಡುತ್ತದೆ. எங்களுடைய சபை ஒரு குட்டி பரலோகமா மாறிடும். ನಮ್ಮ ಸಭೆ ಚಿಕ್ಕ ಪರಲೋಕವಾಗಿ ಮಾರ್ಪಡುತ್ತದೆ. மனுஷர்கள் வாழுகிற ஒரு ஆராதனையா இருக்காது, இது தூதர்கள் ஆராதிக்கிற இடமா மாறிடும். ಮನುಷ್ಯರು ಆರಾಧನೆ ಮಾಡುವ ಸ್ಥಳವಾಗಿ ಅಲ್ಲ, ದೇವದೂತರು ಆರಾಧಿಸುವ ಸ್ಥಳವಾಗಿ ಮಾರ್ಪಟ್ಟು ಬಿಡುತ್ತದೆ. அதற்காக தான் சங்கீதக்காரன் சொல்லுகிறார், ஆண்டவரே give me a clean heart Lord. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಅಪ್ಪ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. என்னுடைய வாயின் வார்த்தையும் என்னுடைய இதயத்தின் தியானமும் உமக்கு பிரியமாய் மாறுவதாக. ನನ್ನ ಬಾಯ ಮಾತುಗಳು ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿ ಮಾರ್ಪಡಲಿ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? களங்கம் இல்லாத ஒரு உள்ளம் ஆண்டவர் எங்களுக்கு தர வேண்டும். ನಿಷ್ಕಳಂಕವಾದ ಹೃದಯವನ್ನು ದೇವರು ನಮಗೆ ಅನುಗ್ರಹಿಸಬೇಕು. ஆண்டவர் ஒரு நாள் ஒரு குட்டி குழந்தைய பார்த்து சொல்றாரு, ದೇವರು ಒಂದು ಚಿಕ್ಕ ಮಗುವನ್ನು ನೋಡಿ ಒಂದು ದಿನ ಹೇಳ್ತಾರೆ, அதை விடுங்க என் கிட்ட, அதை தடுக்க வேண்டாம். ಆ ಮಗುವನ್ನು ನನ್ನ ಬಳಿಯಲ್ಲಿ ಬರ್ಲಿಕ್ಕೆ ಬಿಡಿ, ಅವರನ್ನ ನೀವು ತಡೆ ಮಾಡಬೇಡಿ. ಯಾಕೆ ಅಂದ್ರೆ அந்த குழந்தையுடைய மனசும் என் மனசுக்கும் வித்தியாசமே இல்ல. ಆ ಚಿಕ್ಕ ಮಕ್ಕಳ ಮನಸ್ಸಿಗೂ ನನ್ನ ಮನಸ್ಸಿಗೂ ಯಾವ ವ್ಯತ್ಯಾಸವೂ ಇಲ್ಲ. அவர் சொல்றாரு, ಆತನ ಹೇಳ್ತಾರೆ, அவர் ஒரு ಇಂಪಾರ್ಟೆಂಟ್ ಸೀಕ್ರೆಟ್ ನಮಗೆ சொல்றாரு, ಪರಲೋಕಕ್ಕೆ போறதுக்கு, ಪರಲೋಕಕ್ಕೆ ಹೋಗೋದಕ್ಕೆ ಒಂದು ಬಹಳ ಮುಖ್ಯವಾದ ರಹಸ್ಯವನ್ನ ಅಲ್ಲಿ ನಮಗೆ ಹೇಳಿಕೊಡ್ತಾರೆ. ஞானஸ்நானம் பெறியோ, நீ ரட்சிப்பு பெறியோ, நீ வந்து ஆமென் என்னத்தெல்லாம் வந்து தியாகம் பண்றியோ, உபவாசம் பண்றியோ, ஆமென் நீ வந்து ஆமென் காணிக்கை போடுகிறாயோ, தசமபாக போடுகிறாயோ, ஆனால் ஆண்டவராக இயேசு ஒரே ஒரு சீக்ரெட் சொல்றாரு, இந்த பிள்ளைகளை போல நீ மாறாவிட்டால் பரலோக ರಾಜ್ಯಕ್ಕೆ ಬರ முடியாது. ನೀ ಉಪವಾಸ ಮಾಡ್ತೀಯೋ, ರಕ್ಷಣೆ ಹೊಂದುತ್ತೀಯೋ, ನೀ ಏನೆಲ್ಲ ತ್ಯಾಗ ಮಾಡ್ತೀಯೋ, ಏನೋ ಉಪವಾಸ ಮಾಡ್ತೀಯೋ, ಏನೇ ಮಾಡಿದ್ರು ಇದೇ ಯೇಸು ಸ್ವಾಮಿ ಹೇಳುವಂತದ್ದು, ಚಿಕ್ಕ ಮಗುವಿನಂತೆ ನೀನು ಆಗದೆ ಹೋದ್ರೆ ನೀ ಪರಲೋಕ ರಾಜ್ಯ ಪ್ರವೇಶಿಸೋದೇ ಇಲ್ಲ. மனுஷனுக்குள்ள இருக்கிற இந்த பாவமான இந்த மனசை மாற்றுவதற்காகவே கிறிஸ்து எங்களுக்காக பலியானார். ಈ ಮನುಷ್ಯನಲ್ಲಿರುವ ಈ ಪಾಪದ ಆಲೋಚನೆಯಿಂದ ಮನುಷ್ಯನು ಬಿಡುಗಡೆ ಹೊಂದಬೇಕೆನ್ನುವುದಕ್ಕಾಗಿ ಯೇಸು ಶಿಲುಬೆಯಲ್ಲಿ ಸತ್ತನು. 2005வது ஆண்டில வந்து எமன் டாக்டರ್ பெனிஹின் வந்து எமன் பெங்களூರು ಪಟ್ಟಣಕ್ಕೆ வந்தார். 2005ರಲ್ಲಿ ಬೆನಿಹಿನ್ ಅವರು ಬೆಂಗಳೂರು ಪಟ್ಟಣಕ್ಕೆ ಬಂದಿದ್ದರು. அதுல ஒரு வார்த்தை அவர் வந்து எமன் அந்த
பேசுகிறார். ಆ ಸಮಯದಲ್ಲಿ ಅವರು ಒಂದು ಮಾತನ್ನು அவர் ಮಾತನಾಡ್ತಾರೆ. சொல்லுகிறார், ಅವರು ಹೇಳ್ತಾರೆ, சிலுவை இயேசுவை பிடிக்கவில்லை, ஆனால் இயேசுவே சிலுவையை பிடித்தார். ಶಿಲುಬೆ ಯೇಸುವನ್ನು ಹಿಡಿಯಲಿಲ್ಲ, ಯೇಸುವೇ ಆ ಶಿಲುಬೆಯನ್ನು ಹೊತ್ತುಕೊಂಡದ್ದು. அந்த ஆணிகள் இயேசுவை தொங்க வைக்கல, அந்த ஆணிகளை தானாகவே அவர் அந்த ஆணிகளிலே தொங்கினார். ಆ ಒಂದು ಮೊಳೆಗಳು ಆತನನ್ನು ತೂಗು ಹಾಕುವಂತೆ ಮಾಡಲಿಲ್ಲ, ಆ ಮೊಳೆಗಳಿಂದ ಆತನೇ ಆ ಮೊಳೆಗಳಿಂದ ತೂಗು ಹಾಕಲ್ಪಟ್ಟನು. நான் சொல்லுகிறேன், அல்லேலூயா ஸ்தோத்திரம் சொல்லி ஆண்டவரை மகிமைப்படுத்தலாம். ಎಲ್ಲರೂ ಹಲ್ಲೆಲೂಯಾ ಸ್ತೋತ್ರ ಹೇಳಿ ದೇವರನ್ನು ಮಹಿಮೆಪಡಿಸುವ. ಹಲ್ಲೆಲೂಯಾ. Amen. Jesus death was not an ordinary death like you and amen what we see around us. ನಾವು ಸುತ್ತಲೂ ನೋಡುವ ರೀತಿಯಲ್ಲಿ ಯೇಸುವಿನ ಮರಣ ಒಂದು ಸಾಧಾರಣ ಮರಣವಾಗಿರಲಿಲ್ಲ. Jesus took the most worst death to see that your lie, amen, the satanic lie in your mind is completely destroyed. ಯೇಸು ಅಂತ ಭಯಂಕರವಾದ ಮರಣವನ್ನು ಹೊಂದಿಕೊಂಡದಕ್ಕೆ ಕಾರಣ ನಿಮ್ಮ ಮನಸ್ಸಿನಲ್ಲಿ ಸೈತಾನು ಬಿತ್ತಿದಂತ ಆ ಒಂದು ಸುಳ್ಳನ್ನು ತೆಗೆದುಹಾಕುವುದಕ್ಕಾಗಿ நான் ஜெபிக்கிறேன், நான் ಪ್ರಾರ್ಥಿಸ್ತೇನೆ. இந்த இரவில கர்த்தர் உங்களுடைய மைண்ட்ல ஒரு டெலிவரன்ஸ் தருவாரா? ಈ ರಾತ್ರಿಯಲ್ಲಿ ದೇವರು ನಿಮ್ಮ ಮನಸ್ಸಿನಲ್ಲಿ ಒಂದು ಬಿಡುಗಡೆಯನ್ನು ಉಂಟು ಮಾಡಲಿ. உங்களுடைய மைண்ட்களிலே கர்த்தருடைய சிலுவை கொடி உயர்த்தப்படுவதாக. ಎಲ್ಲರ ಮನಸ್ಸಿನಲ್ಲಿ ಕಲ್ವಾರಿ ಆ ಒಂದು ಶಿಲುಬೆಯ ಧ್ವಜ ಹಾರಲಿ. கர்த்தராகிய இயேசு மரித்த அந்த ஒரு இடம் பேர் கொல்கொதா என்று அழைக்கப்படுகிறது. ಕರ್ತನಾದ ಯೇಸು ಸತ್ತಂತ ಆ ಒಂದು ಸ್ಥಳವನ್ನು ಗೊಲ್ಗೊತಾ ಅಂತ ಕರೀತಾರೆ. கொல்கொதா என்றால் என்ன தெரியுமா? மண்டை ஓடு என்பதாக அதனுடைய அர்த்தம். ಗೊಲ್ಗೊತಾ ಅಂದ್ರೆ ಏನು ಅರ್ಥ ಗೊತ್ತಾ? ಅದು ತಲೆ ಬುರುಡೆ ಎಂಬುದಾಗಿ. அந்த மண்டை ஓடுல தான் வந்து இருக்கிறதுங்க எல்லா பாவங்களும், எல்லா சிந்தைகளும், எல்லா சோர்வுகளும், எல்லா அவமானங்களும் எல்லாமே. ಈ ತಲೆಯಲ್ಲೇ, ಈ ಒಂದು ತಲೆ ಬುರುಡೆಯಲ್ಲೇ ಎಲ್ಲ ವಿಧವಾದ ತಪ್ಪಾದ ಯೋಚನೆಗಳು, ಕೆಟ್ಟ ಯೋಚನೆಗಳು, ಎಲ್ಲ ಒಂದು ಮನಸ್ಸಿನ ಆಲೋಚನೆಗಳು ಇರುವಂತದ್ದು. ಆಮೆನ್. ಕಸಬು, வெறுப்பு எல்லாமே இதற்குள்ளதா. ಕೈತನ, ಹಗೆತನ ಎಲ್ಲವೂ ಇದರಲ್ಲೇ ಅಡಗಿದೆ. ಮನುಷ್ಯனுடைய வாழ்க்கையை வந்து ಅಳந்து பார்க்கிறது இந்த ஆலோசனை தான். ಒಬ್ಬ ಮನುಷ್ಯನ ಜೀವಿತವನ್ನು ಅಳತೆ ಮಾಡೋದೇ ಈ ಆಲೋಚನೆ. ஒரு மனுஷனை கிட்ட கொண்டு வருவதோ இல்ல அந்த மனுஷனை தூர குப்பையில தூக்கி எறிவதும் இந்த ஆலோசனை தான். ಈ ಆಲೋಚನೆಯು ಒಬ್ಬ ಮನುಷ್ಯನನ್ನು ಹತ್ತಿರ ತರುವಂತದ್ದು, ಒಬ್ಬ ಮನುಷ್ಯನನ್ನು ಕಸವಾಗಿ ಎಣಿಸಿ ದೂರ ಹಾಕುವಂತದ್ದು ಈ ಆಲೋಚನೆ. இந்த ஆலோசனையின் மேலே தான் அவர் சிலுவை நாட்டப்பட்டது. ಈ ಆಲೋಚನೆಯ ಮೇಲೆಯೇ ಆ ಶಿಲುಬೆ ಅದು ನೆಡಲ್ಪಡ್ತು. இந்த ஒரு ஆலோசனையின் மேலே தான் அவருடைய சிலுவையின் ரத்தம் ஊற்றப்பட்டது. ಈ ಆಲೋಚನೆಯ ಮೇಲೆ ಆತನ ಒಂದು ರಕ್ತವು ಸುರಿಯಲ್ಪಡ್ತು. Because God wants to deliver you from every lie of the enemy. ಆ ದೇವರು ಆತನು ಎಲ್ಲ ಸೈತಾನನ ಸುಳ್ಳಿನಿಂದ ನಿಮಗೆ ಬಿಡುಗಡೆ ಕೊಡಬೇಕೆಂಬುದಕ್ಕಾಗಿ காரியங்களை நாங்கள் பிசாசு சொன்னதை நம்பியிருக்கிறது, அதை எடுக்கவே கிறிஸ்து எங்களுக்காக பலியானார். ಒಂದು ಆಳವಾದ ಕಾರ್ಯವನ್ನು ಸೈತಾನ ಹೇಳಿದ ಸುಳ್ಳನ್ನು ನಾವು ನಂಬಿದ ಕಾರಣದಿಂದ ಅದನ್ನು ತೆಗೆಯುವುದಕ್ಕಾಗಿಯೇ ಕ್ರಿಸ್ತನು ಬಲಿಯಾದನು. பக்கத்தில் இருக்கிறவங்களுடைய கரத்தை பிடிச்சிட்டு சொல்லுங்க, ಪಕ್ಕದಲ್ಲಿರುವವರ ಕೈಯನ್ನು ಹಿಡಿದು ಹೇಳಿ, ஆலோசனைகளில் இருக்கிற எல்லா பொய்யான காரியங்கள் இயேசுவின் சிலுவையின் வல்லமையினால முறிக்கப்படுவதாக. ನಿಮ್ಮ ಆಲೋಚನೆಯಲ್ಲಿರುವಂತಹ ಎಲ್ಲ ಒಂದು ಸುಳ್ಳು, ಎಲ್ಲ ಒಂದು ಸೈತಾನ ಕಾರ್ಯಗಳು ಯೇಸುವಿನ ಶಿಲುಬೆಯ ಮರಣದಿಂದ ಸಂಪೂರ್ಣವಾಗಿ ಈ ಸಮಯದಲ್ಲಿ ಬಿಡುಗಡೆ ಹೊಂದಲಾದ சில காரியங்கள், ಸತ್ಯ ಇಲ್ಲದೆ ಇರುವಂತಹ ಕಾರ್ಯಗಳು, உன்னை ஏமாற்றக்கூடிய பிசாசினுடைய சத்தங்கள், ನಿನ್ನನ್ನು ಮೋಸಪಡಿಸುವಂತಹ ಸೈತಾನನ ಶಬ್ದಗಳು, ஆமென், உண்மை அல்லாதவைகளை உண்மை என்றபடி கருதும்படி செய்கிற பிசாசினுடைய காரியங்கள், ಸುಳ್ಳಾದ ಕಾರ್ಯಗಳನ್ನು ನಿಜವೆಂಬುದಾಗಿ ಏಮಾರಿಸುವಂತಹ ಸೈತಾನನ ಕಾರ್ಯಗಳು, ಅದು ಯೇಸುವಿನ ಸಿಲುವೆயின் வல்லமையினால சுட்டரிக்கப்படுவது. ಅದು ಯೇಸುವಿನ ಶಿಲುಬೆಯ ಬಲದಿಂದ ಸಂಪೂರ್ಣವಾಗಿ ಸುಟ್ಟಾಕಲ್ಪಡಲಿ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? நான் நம்புகிறேன், நீங்க வந்திருக்கிற நீங்கள் பாக்கியவான்கள். ಈ ದಿನ ನಾನು ನಂಬ್ತೇನೆ, ಇಲ್ಲಿ ಬಂದಿರುವ ನೀವು ಭಾಗ್ಯವಂತರು. கர்த்தர் ஒரு பெரிய விடுதலை உங்களுடைய ஆலோசனைகளில் கொடுக்க போகிறார். ದೇವರು ಈ ದಿನ ನಿಮ್ಮ ಆಲೋಚನೆಯಲ್ಲಿ ದೊಡ್ಡ ಬಿಡುಗಡೆಯನ್ನು ಕೊಡ್ಲಿಕ್ಕಿದ್ದಾರೆ. உங்களுடைய ஆலோசனைகளில் கிரியை செய்கிற சர்ப்பத்தினுடைய எல்லா வல்லமைகளை கர்த்தர் காலடியில போட்டு மிதிக்க போகிறார். ನಿಮ್ಮ ಆಲೋಚನೆಯಲ್ಲಿ ಕಾರ್ಯ ಮಾಡುತ್ತಿರುವ ಎಲ್ಲ ಸರ್ಪದ ಆತ್ಮಗಳನ್ನು ದೇವರು ಕಾಲ ಕೆಳಗಾಕಿ ತುಳಿದು ಹಾಕ್ಲಿಕ್ಕಿದ್ದಾರೆ. ಎಲ್ಲ சர்ப்பத்தின் வஞ்சனைகளை கர்த்தர் இந்த நாள் உங்கள் முன்பதாக கொண்டு வந்து எல்லாமே சுட்டரிக்க போகிறார். ಸರ್ಪದ ವಂಚನೆಗಳನ್ನು ಎಲ್ಲವನ್ನು ದೇವರು ನಿಮ್ಮ ಕಾಲ ಕೆಳಗಾಕಿ ಎಲ್ಲವನ್ನು ಆತನು ಸುಟ್ಟು ಹಾಕ್ಲಿಕ್ಕಿದ್ದಾರೆ. ಒಪ್ಪ கொடுக்கிற மக்கள் வாழ்க்கையில ஒரு விடுதலை அனுபவிக்க போகிறீர்கள். ಸಮರ್ಪಿಸುವ ಮಕ್ಕಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಈ ದಿನ ಕಾಣಲಿಕ್ಕೆ ಎಷ್ಟು ಜನ ನಂಬ್ತೀರಾ? ಎಷ್ಟು ಜನ ನಂಬ್ತೀರಾ? ಒಪ್ಪ கொடுத்து அப்படியே வசனம் கேட்கும் போதே உங்களிடத்துல அந்த சர்ப்பம் விட்டு போகிறதை நீங்கள் அனுபவிப்பீர்கள். ನೀವು ಒಪ್ಪಿಸಿ ಕೊಡುವಾಗಲೇ ಆ ಒಂದು ಸರ್ಪ ನಿಮ್ಮನ್ನು ಬಿಟ್ಟು ಹೋಗುವುದನ್ನು ನೀವು ಅನುಭವಿಸ್ತೀರಾ. பிசாசின் கிரியைகள் அப்படியே உங்களுடைய சங்கிலிகள் கழட்டி விழுகிறதை நீங்கள் பார்ப்பீர்கள். ಸೈತಾನನ ಎಲ್ಲ ಆ ಒಂದು ಸರಪಣಿಗಳು ಹಾಗೆ ಬಿಚ್ಚಲ್ಪಡೋದನ್ನ ನೀವು ನೋಡ್ತೀರಾ. ஹalleluya. உங்களுடைய மைண்ட் ஃப்ரீ ஆகிறதை நீங்க பார்ப்பீர்கள். ನಿಮ್ಮ ಮನಸ್ಸು ಹಾಗೆಯೇ ಅದು ಬಿಡುಗಡೆ ಹೊಂದೋದನ್ನ ನೀವು ನೋಡ್ತೀರಾ. அப்படியே பிசாசுடைய
வேர்கள் அப்படியே புடுங்கி எரிகிறதை நீங்கள் பார்ப்பீர்கள். ಸೈತಾನನ ಬೇರುಗಳು ಹಾಗೆ ಕಿತ್ತಾಕಲ್ಪಡೋದನ್ನ ನೀವು ಕಾಣ್ತೀರಾ. நீங்கள் சத்தியத்தை அறிவீர்கள். ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ. சத்தியம் உங்களை விடுதலையாக்கும். ಆ ಸತ್ಯವು ನಿಮಗೆ ಬಿಡುಗಡೆಯನ್ನು ಉಂಟು ಮಾಡುತ್ತದೆ. தான் இயேசுவாய் இருக்கிறார். ಆ ಸತ್ಯವೇ ಯೇಸುವಾಗಿದ್ದಾರೆ. சத்தியம் தான் கிறிஸ்துவுடைய சிலுவையாய் இருக்கிறார். ಆ ಸತ್ಯವೇ ಕ್ರಿಸ್ತನ ಶಿಲುಬೆಯಾಗಿದೆ. சத்தியம் தான் தேவனாய் இருக்கிறார். ಆ ಸತ್ಯವೇ ದೇವರಾಗಿದ್ದಾರೆ. அறிய ಆತನನ್ನು ಅರಿತುಕೊಳ್ಳುವಾಗ உங்க வாழ்க்கையில் இருக்கிற எல்லா பொய்கள் சுட்டரிக்கப்படும். ನಿಮ್ಮ ಜೀವಿತದಲ್ಲಿರುವ ಎಲ್ಲ ಸುಳ್ಳು ಅದು ಸುಟ್ಟು ಹಾಕಲ್ಪಡುತ್ತದೆ. பொய்கள் சுட்டரிக்கப்படும். ಎಲ್ಲ ಸುಳ್ಳು ಸುಟ್ಟು ಹಾಕಲ್ಪಡುತ್ತದೆ. பார்க்கிற நீங்க இருக்கிறவர்களுடைய வாழ்க்கைகளிலே நான் ನೋಡ್ತಾ ಇದ್ದೇನೆ ಇಲ್ಲಿರುವವರ ಜೀವಿತಗಳಲ್ಲಿ சில பொய்களை உண்மை என்று சொல்லி நம்ப வைத்திருக்கிற பொல்லாத ಆವಿಗಳು இருக்கிறது. ಕೆಲವು ಸುಳ್ಳನ್ನು ನಿಜ ಎಂಬುದಾಗಿ ಸತ್ಯ ಎಂಬುದಾಗಿ ಏಮಾರಿಸಿರುವ ದುಷ್ಟಾತ್ಮಗಳಿದೆ. ಅದೆಲ್ಲமே இன்றைக்கு சுட்டரிக்க போகிறது. ಅದೆಲ್ಲವೂ ಈ ದಿನ ಸುಟ್ಟು ಹಾಕಲ್ಪಡಲಿಕ್ಕಿದೆ. சுட்டரிக்கப்பட போகிறது. ಅದೆಲ್ಲವೂ ಈ ದಿನ ಸುಟ್ಟು ಹಾಕಲ್ಪಡಲಿಕ್ಕಿದೆ. ಕರ್ತನುடைய வல்லமை அதை சுட்டரிக்கிறதல்லாமல் ದೇವರ ಬಲವು ಅದೆಲ್ಲವನ್ನು ಸುಟ್ಟು ನಾಶಪಡಿಸುವುದಲ್ಲದೆ ಮறுபடியாக எந்த பொய்யும் வந்து நீங்க நம்பாதபடி கர்த்தர் செய்ய போகிறார். ಮತ್ತೆ ಯಾವ ಸುಳ್ಳನ್ನು ನೀವು ನಂಬದಂತೆ ದೇವರು ಮಾಡಲಿಕ್ಕಿದ್ದಾರೆ. ದೇವ ಆವಿಯಾನವರು எங்கேயೋ ದೇವರ ಆತ್ಮನು ಎಲ್ಲೋ அங்க விடுதலை உண்டு. ಅಲ್ಲಿ ಬಿಡುಗಡೆ ಉಂಟು. ಆವಿಯಾನವರು இந்த இடத்துல பலமாய் உலாவிக் கொண்டிருக்கிறார். ದೇವರ ಆತ್ಮನು ಇಲ್ಲಿ ಬಲವಾಗಿ ಸಂಚರಿಸ್ತಾ ಇದ್ದಾರೆ. ಆವಿಯಾನವರು ಒவ்வொரு ಆಲೋಚನೆಗಳ ಮೇಲೆ ಬಲமாய் உலாவிக் கொண்டிருக்கிறார். ದೇವರ ಆತ್ಮನು ಆಲೋಚನೆಗಳ ಮೇಲೆ ಬಲವಾಗಿ ಸಂಚರಿಸ್ತಾ ಇದ್ದಾರೆ. ಮೂಡಿ இருந்தது. ಕಾರ್ಗತ್ತಲೆ ಮುಚ್ಚಲ್ಪಟ್ಟಿತ್ತು. ரூபம் இல்லாமல் இருந்தது. ರೂಪ ಇಲ್ಲದೆ ಇತ್ತು. எதுவுமே அலங்கோலமாய் காணப்பட்டது. ಎಲ್ಲವೂ ಕ್ರಮವಿಲ್ಲದೆ ಅದು ಇತ್ತು. உங்களுடைய ஆலோசனை இருளாய் இருக்கிறதா? ನಿಮ್ಮ ಆಲೋಚನೆ ಕತ್ತಲೆಯಾಗಿದೆಯಾ? ಕ್ರಮம் இல்லாமல் இருக்கிறதா? ಕ್ರಮ ಇಲ್ಲದೆ ಇದೆಯಾ? அலங்கோலமாய் இருக்கிறதா? ಎಲ್ಲವೂ ಹಾಗೆಯೇ ಅದು ಕದಲಲ್ಪಟ್ಟಿದೆಯಾ? எதுவுமே நீங்க நினைச்ச மாதிரி செய்ய முடிய மாட்டேங்கிறதா? ಯಾವುದು ನೀವು ನೆನೆಸುವ ಹಾಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ? நீங்க நினைக்கிறதே வேற, நீங்க செய்கிறதே வேறயா இருக்கிறதா? ನೀವು ನೆನೆಸೋದೇ ಬೇರೆ, ನೀವು ಮಾಡ್ತಾ ಇರೋದೇ ಬೇರೆ ಅನ್ನುವ ರೀತಿಯಲ್ಲಿ ಇದ್ದೀರಾ? அந்த நேரத்திலே வந்து செய்ய வேண்டுமா இருக்கிற காரியங்கள் செய்ய முடியாமல் நீங்கள் தவித்துக் கொண்டிருக்கிறீர்கள். ಆ ಸಮಯದಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ಮಾಡಲಿಕ್ಕಾಗದೆ ನೀವು ವೇದನೆ ಪಡ್ತಾ ಇದ್ದೀರಾ? உன்னுடைய ஆலோசனை எப்போதும் பாதிக்கப்பட்டதா இருக்கிறதா? ನಿಮ್ಮ ಆಲೋಚನೆ ಯಾವಾಗಲೂ ಬಾಧಿಸಲ್ಪಡ್ತಾ ಇದೆಯಾ? ಆಮೆನ್. ಆವಿಯಾನವರ ಅಸಹ್ಯವಾಡುகிறார். ದೇವರ ಆತ್ಮನು ಸಂಚರಿಸುತ್ತಾರೆ. ಆಮೆನ್. ರೂಪமில்லாதவர்களுக்கு ரூபத்தை கொடுக்க, ರೂಪ ಇಲ್ಲದೆ ಇರುವುದಕ್ಕೆ ರೂಪವನ್ನು ಕೊಡುವುದಕ್ಕಾಗಿ, இல்லாதவர்களுக்கு ಸ್ವರೂಪத்தை கொடுக்க, ಸ್ವಾರೂಪ್ಯ ಇಲ್ಲದೆ ಇರುವುದಕ್ಕೆ ಸ್ವಾರೂಪ್ಯವನ್ನು ಕೊಡುವುದಕ್ಕಾಗಿ, உனக்குள்ள தேவனுடைய வார்த்தை இறங்கி வந்து புதிய காரியங்களை உருவாக்க எல்லா தேவைகளை செய்ய அவர் உன்மேல் உலாவுகிறார். ನಿನ್ನಲ್ಲಿ ದೇವರ ವಾಕ್ಯ ಇಳಿಯಲ್ಪಟ್ಟು ಎಲ್ಲಾ ಕಾರ್ಯವೂ ಅದು ನೆರವೇರುವುದಕ್ಕಾಗಿ ಆತ ನಿನ್ನ ಮೇಲೆ ಸಂಚರಿಸ್ತಾ ಇದ್ದಾರೆ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? என்ன அந்த பிசாசுடைய பொய் மனுஷனுக்குள்ள வந்தது? ಏನು ಆ ಸೈತಾನನ ಸುಳ್ಳು ಮನುಷ್ಯನೊಳಗೆ ಬಂದದ್ದು? நீங்கள் ஆதியாகமம் 3வது அதிகாரத்துக்கு உங்களுடைய வேதத்தை திருப்பிக் கொள்வதானால், ಆದಿಕಾಂಡ 3ನೇ ಅಧ್ಯಾಯಕ್ಕೆ ನಿಮ್ಮ ಸತ್ಯವೇದವನ್ನು ನೀವು ತಿರುಗಿಸುವುದಾದರೆ, அதிலே 1வது வசனத்தை இப்படியாக நாங்கள் பார்க்கிறோம். ಅದರಲ್ಲಿ 1ನೇ ವಾಕ್ಯವನ್ನು ನಾವು ಈ ರೀತಿಯಾಗಿ ನೋಡ್ತೇವೆ. ஆதியாகமம் 3வது அதிகாரம் 1வது வசனம். ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯ. The serpent was more subtle and than any other beast of the field which the Lord had made. He said unto a woman, he hath, amen, hath God said, ye shall not eat the every tree of this garden, fruit of the every tree of this garden. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಕುಯುಕ್ತಿ ಉಳ್ಳದಾಗಿದ್ದು ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ? நான் சொல்லுகிறதை நல்லா கவனிங்க. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. ஜீசஸ் வருவதற்கு காரணமே, ஜீசஸ் மரிக்க வேண்டுமா இருக்கிற காரணமே இந்த ஆதியாகமம் 3:1 பிசாசு மனுஷனுக்குள்ள கிரியை செய்ய ஆரம்பிச்சதுனாலதான். ಯೇಸು ಬಂದು ಯೇಸು ಸಾಯುವುದಕ್ಕೆ ಶಿಲುಬೆಗೆ ಹಾಕಲ್ಪಡುವುದಕ್ಕೆ ಕಾರಣವೇ ಈ 3ನೇ ಆದಿಕಾಂಡ 3ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಸೈತಾನ ಮಾಡಿದಂತ ಈ ಒಂದು ಕಾರ್ಯದ ನಿಮಿತ್ತವಾಗಿಯೇ. நான் சொல்லுகிற காரியத்தை நல்லா கவனிங்க. ನಾನು ಹೇಳುವ ಕಾರ್ಯವನ್ನು ಚೆನ್ನಾಗಿ ಗಮನಿಸಿ. Today we are dealing with the roots. ಈ ದಿನ ನಾವು ಬೇರಿನಲ್ಲಿ ನಾವು ಕಾರ್ಯ ಮಾಡ್ತಾ ಇದ್ದೇವೆ. ಬೇರೆ ನಾಂಗ பார்க்க போகிறோம். ನಾವು ಈ ದಿನ ಬೇರನ್ನು ನಾವು ಗಮನಿಸಲಿಕ್ಕಿದ್ದೇವೆ. ஏன் வந்து கிறிஸ்து மரிக்க வேண்டுமா இருந்தது அந்த ಘೋರமான மரணத்தை? ಯಾಕೆ ಯೇಸು ಅಂತ ಘೋರವಾದ ಮರಣವನ್ನು ಆತನು ಸಾಯಬೇಕಾಗಿತ್ತು? ಯೇಸು வந்து இப்படிப்பட்ட ஒரு பயங்கரமான என்னதுக்கு கொலையாக வேண்டுமான காரியம் உண்டானது. ಯೇಸು ಯಾವುದಕ್ಕಾಗಿ ಇಂಥ ಒಂದು ಭಯಂಕರವಾದ ಕೊಲೆ
ಆಗಬೇಕಾಗಿತ್ತು. ನಾವು ನೆನೆಸ್ತೇವೆ, ஒரு பழத்தினால இவ்வளவு பெரிய பாவமா, ಒಂದು ಹಣ್ಣಿನಿಂದ ಇಷ್ಟು ದೊಡ್ಡ ಪಾಪವಾ? இந்த பாவம் வந்து கிறிஸ்து வந்து இப்படியாக 5000 காயங்களோடு கிழிக்கப்பட ஒரு பயங்கரமான ஒரு பலியா? ಈ ಪಾಪಕ್ಕೆ ಯೇಸು 5000ಕ್ಕಿಂತ ಹೆಚ್ಚಾದ ಗಾಯಗಳಿಂದ ಮೈಯೆಲ್ಲ ಹರಿಯಲ್ಪಡುವಂತ ಈ ಒಂದು ಪರಿಸ್ಥಿತಿಯ. ஆனால் நான் சொல்லுகிற காரியத்தை நல்ல கவனிங்க. ಆದ್ರೆ ನಾನು ಹೇಳುವಂತ ಕಾರ್ಯವನ್ನು ಚೆನ್ನಾಗಿ ಗಮನಿಸಿ. It is not a matter of fruit. ಇದು ಹಣ್ಣಿನ ಒಂದು ಕಾರ್ಯ ಅಲ್ಲ. It is not a matter of any other thing. ಇದು ಬೇರೆ ಯಾವ ಒಂದು ವಿಷಯವೂ ಅಲ್ಲ. It is a matter of mind. ಇದು ಮನಸ್ಸಿನ ಒಂದು ಕಾರ್ಯ. It is a matter of what you believe. ಈ ಯಾವುದನ್ನು ನಾವು ನಂಬ್ತೇವೆ ಅದರ ಒಂದು ಕಾರ್ಯ ಇದು. ಆಮೆನ್. ಎತ್ತನೆ ಬೇರೆ ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? உன்னுடைய ஆலோசனை சரியா இருந்திருந்தால் பாவம் உள்ள வந்திருக்காது. ನಿನ್ನ ಆಲೋಚನೆ ಸರಿಯಾಗಿದ್ದಿದ್ದರೆ ಪಾಪ ಒಳಗೆ ಬರ್ತಾನೆ ಇರಲಿಲ್ಲ. ಎತ್ತನೆ ಬೇರೆ ವಿಶ್ವಾಸಿக்கிறீங்க. ಎಷ್ಟು ಜನ ನಂಬ್ತೀರಾ? ನೀ ಯೋಚಿಸಿದ ಕಾರ್ಯಗಳು ಕರೆಕ್ಟ್ ಆಗಿருந்திருந்தால், ನೀ ಯೋಚಿಸುವಂತ ಕಾರ್ಯಗಳು ಸರಿಯಾಗಿದ್ದಿದ್ರೆ பிசாசு ஒண்ணுமே உன்னை தொட்டு இருக்க முடியாது. ಸೈತಾನ್ ನಿನ್ನನ್ನು ಮುಟ್ಲಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ. ಆಮೆನ್. ஹalleluya. 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 வேதத்தில் எழுதப்பட்டிருக்கிறது, சத்தியவேதದಲ್ಲಿ ಬರೆಯಲ್ಪಟ್ಟಿದೆ, சர்ப்பம் எல்லா விலங்கை விட மிக மோசமான ஒரு கிராஃப்டி அனிமல். ಸರ್ಪವು ಎಲ್ಲಾ ಒಂದು ಪ್ರಾಣಿಗಳಿಗಿಂತ ಇದು ಬಹಳ ಕುಯುಕ್ತಿ ಉಳ್ಳಂತದ್ದು. ಎಲ್ಲರೂ சொல்லுங்க, ಎಲ್ಲರೂ ಹೇಳಿ. ಅದು பயங்கரமான ತಂತ್ರமுள்ள ஒரு விலங்கா இருந்தது. ಇದು ಬಹಳ ತಂತ್ರವುಳ್ಳಂತ ಒಂದು ಪ್ರಾಣಿಯಾಗಿತ್ತು. Hallelujah. Hallelujah. It came to woman and the Bible said he said unto the woman. ಸ್ತ್ರೀಯ ಬಳಿಗೆ ಬಂದು ಆ ಸ್ತ್ರೀಯನ್ನು ನೋಡಿ ಅದು ಈ ರೀತಿಯಾಗಿ ಮಾತನಾಡಿತು. நான் சொல்லுகிறதை காதுள்ளவர்கள் கேளுங்க, ನಾನು ಹೇಳುವುದನ್ನು ಕಿವಿ ಉಳ್ಳವರು ಕೇಳ್ರಿ. உங்கள் இடத்துல வந்து பேசுகிறது யார் என்றதை முதல்ல நீங்கள் புரிஞ்சுಕೊಳ್ಳணும். ನಿಮ್ಮ ಹತ್ತಿರ ಬಂದು ಮಾತನಾಡುವುದು ಯಾರೆಂಬುದಾಗಿ ಮೊದಲು ನೀವು ಅರಿತುಕೊಳ್ಳಬೇಕು. ಆಮೆನ್ சொல்றீங்க. ಎಷ್ಟು ಜನ ಆಮೆನ್ ಅಂತೀರಾ? ஹalleluya. ஹalleluya. நீங்களும் நானும் உருவாக்கப்பட்டிருக்கிறது பிசாசினால அல்ல, பிசாசுக்காக அல்ல, தேவனால உருவாக்கப்பட்டது, தேவனுக்காக உருவாக்கப்பட்டது. ನಾನು ನೀವು ಉಂಟು ಮಾಡಲ್ಪಟ್ಟಿರುವುದು ಸೈತಾನನಿಂದ ಅಲ್ಲ, ಸೈತಾನಿಗಾಗಿ ಅಲ್ಲ, ನಾವು ದೇವರಿಂದ ದೇವರಿಗಾಗಿ ಸೃಷ್ಟಿಸಲ್ಪಟ್ಟವರು. ಆಮೆನ್. இந்த ஜனத்தை எனக்கென்றே நான் உருவாக்கியிருக்கிறேன். ಈ ಜನರನ್ನು ನನಗಾಗಿಯೇ ನಾನು ಸೃಷ್ಟಿಸಿದ್ದೇನೆ. ಆಮೆನ್. அதனால நாங்கள் தேவனுக்காக நாங்கள் வாழ வேண்டும் தவிர பிசாசுக்காக அல்ல. ಆದ್ದರಿಂದ ನಾವು ದೇವರಿಗಾಗಿ ಜೀವಿಸಬೇಕೇ ಹೊರತು ಸೈತಾನನಿಗಾಗಿ ಅಲ್ಲ. Amen. What Eve did was she allowed the devil to talk to her. ಅವಳು ಮಾಡಿದ ಕಾರ್ಯ ಏನು? ಸೈತಾನ್ ಆಕೆಯೊಂದಿಗೆ ಮಾತನಾಡುವುದಕ್ಕೆ ಆಕೆ ಬಿಟ್ಟುಕೊಟ್ಟಳು. நான் சொல்லுகிறதை நல்லா கவனிங்க. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. கர்த்தர் பேசியிருக்கிற காரியம் உன்னோடு இருந்தால் அதே போதும். உன் வாழ்க்கைக்கு அப்பமும் ரொட்டியும் தேவையில்லை, தண்ணீரும் தேவையில்லை. அவர் வாயிலிருந்து புறப்படுகிற ஒவ்வொரு வார்த்தையினாலும் நீ பிழைப்பாய். ದೇವರು ನಿನ್ನೊಂದಿಗೆ ಮಾತನಾಡಿರುವುದಾದರೆ ಅದೇ ಸಾಕು, ಅದೇ ನಿನಗೆ ಆಹಾರವಾಗಿ ನೀರಾಗಿ. ಯಾಕೆಂದ್ರೆ ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಿಂದಲೂ ಮನುಷ್ಯನು ಬದುಕುವನು. எத்தனை பேர் விசுவாசிக்கிறீங்க? ಎಷ್ಟು ಜನ ನಂಬ್ತೀರಾ? ஆமென். ஆமென். தேவனுடைய வார்த்தை வந்து ஆமென் உன்னை பிழைக்க வைக்க வல்லமை உடையது. ದೇವರ ವಾಕ್ಯ ನಿನ್ನನ್ನು ಬದುಕಿಸಲು ಸಾಮರ್ಥ್ಯ ಉಳ್ಳದು. நீ வார்த்தையாலே உருவாக்கப்பட்டவன். ನೀನು ವಾಕ್ಯದಿಂದ ಉಂಟು ಮಾಡಲ್ಪಟ್ಟವನು. தேவ சாயலாலே உருவாக்கப்பட்டவன். ನೀನು ದೇವರ ಸ್ವರೂಪದಿಂದ ಉಂಟು ಮಾಡಲ್ಪಟ್ಟವನು. எல்லாவற்றின் மேலும் துரைத்தன பண்ண ஆமென் பிறந்தவன். ನೀನು ಎಲ್ಲದರ ಮೇಲೆ ದೊರೆತನ ಮಾಡುವುದಕ್ಕಾಗಿ ಹುಟ್ಟಿರುವವನು. ஒரே ஒரு ஜீவன், தேவனை கரம் பிடித்து நடக்கக்கூடிய ஒரு ஜீவன் நீ. ಒಂದೇ ಒಂದು ಜೀವಿತ, ಅದು ದೇವರೊಂದಿಗೆ ಕೈ ಹಿಡಿದು ನಡೆಯುವಂತ ಜೀವಿತ, ಅದು ನಿನ್ನದು. ஆமென். ஹalleluya. ஹalleluya. எத்தனை பேர் ஆமென் சொல்றீங்க? ஹalleluya. ஆமென். எந்த விலங்கும் கூட தேவனோடு நடக்க முடியாது. ಯಾವ ಪ್ರಾಣಿಯೂ ಕೂಡ ದೇವರೊಂದಿಗೆ ನಡಿಲಿಕ್ಕೆ ಸಾಧ್ಯವಿಲ್ಲ. ஒரு ஜீவன் தேவனோடு வாழுகிறது என்றால் அது நீ மட்டுமே. ದೇವರೊಂದಿಗೆ ಜೀವಿಸುವಂತ ಒಂದು ಜೀವ ಅಂದ್ರೆ ಅದು ನೀನು ಮಾತ್ರವೇ. நீ பிசாசுடைய சத்தத்தை கேட்க தேவையே இல்லை உனக்கு. ನೀನು ಸೈತಾನ್ನ ಸ್ವರ ಕೇಳೋದು ನಿನಗೆ ಬೇಕೇ ಆಗಿಲ್ಲ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஆனால் ஏவாள் வந்து அந்த சத்தத்தை அவள் கேட்க ஆரம்பித்தாள். ಅವಳು ಬಂದು ಆ ಸ್ವರವನ್ನು ಕೇಳಲು ಆರಂಭಿಸಿದಳು. Today I am speaking to you. ಈ ದಿನ ನಾನು ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. Just check who is speaking into your life. ಯಾರು ನಿಮ್ಮ ಜೀವಿತದಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಿ ನೋಡಿ. Who is interfering into your life. ನಿಮ್ಮ ಜೀವಿತದಲ್ಲಿ ಯಾರು ಪ್ರವೇಶಿಸ್ತಾ ಇದ್ದಾರೆ ಅನ್ನೋದನ್ನ ಪರಿಶೀಲಿಸಿ ನೋಡ್ರಿ. ನಿನ್ನ ಜೀವಿತದಲ್ಲಿ ಯಾರು ನಿನ್ನ ವಿಷಯಗಳಲ್ಲಿ ಅದನ್ನು ಮಾತನಾಡ್ತಿರೋದನ್ನ ಒಂದು ಬಾರಿ ಚೆಕ್ ಮಾಡಿ ನೋಡ್ರಿ. ಆಮೆನ್. ஹalleluya. 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 சொல்றது எத்தனை பேருக்கு புரியுது? ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? உனக்கு தேவையில்லாத
ஒரு காரியங்களை சொல்லிட்டு இருக்கிறது யார் என்றதை முதல்ல நீங்க செக் பண்ணுங்க. ನಿನಗೆ ಬೇಡದೇ ಇರುವ ಕಾರ್ಯಗಳನ್ನು ಮಾತನಾಡ್ತಾ ಇರೋದು ಯಾರೆಂಬುದಾಗಿ ನೀ ಮೊದಲು ಪರಿಶೀಲಿಸಿ ನೋಡು. அங்கேயே நீ வந்து பிசாசை பார்த்து விரட்டி இருக்கிற இயேசுவின் நாமத்தினால அவனை சபிக்கிறேன்னு சொல்லி ಅಲ್ಲಿಯೇ ನೀನು ಯೇಸುವಿನ ನಾಮದಲ್ಲಿ ನಿನ್ನ ಶಪಿಸ್ತೇನೆ ಎಂಬುದಾಗಿ ನೀ ಗದರಿಸಿರಬೇಕಾಗಿತ್ತು. ಆದ್ರೆ ಅವಳು ಅದನ್ನು ಮಾಡಲಿಲ್ಲ. ಅವಳು வந்து அதை கேட்க ஆரம்பிச்சிட்டாள். ಅವಳು ಆ ಮಾತುಗಳನ್ನು ಕೇಳಲು ಆರಂಭಿಸಿದಳು. Hallelujah. Whom are you entertaining, brother? ಯಾರನ್ನ ನೀ ರಂಜಿಸ್ತಾ ಇದೀಯಾ ಬ್ರದರ್? ಯಾರೇ வந்து மனோரஞ்சித்துக் கொண்டிருக்கிறாய்? ಯಾರನ್ನ ನೀ ಮನೋರಂಜಿಸ್ತಾ ಇದೀಯಾ? எந்த சத்தத்தை நீ வந்து ಎಂಟರ್ಟೈನ್ பண்ணிட்டு இருக்கிறாய்? ಯಾವ ಮಾತುಗಳಿಗೆ ನೀನು ಎಂಟರ್ಟೈನ್ ಮಾಡ್ತಾ ಇದೀಯಾ? நீ ಎಂಟರ್ಟೈನ್ பண்ணிட்டு இருக்கிற அந்த வாய்ஸ் உன்னை சாகடிக்கிற எத்துக்கொண்டிருக்கிறது. ನೀ ಮನೋರಂಜಿಸುವಂತ ಆ ಒಂದು ಮಾತುಗಳು ನಿನ್ನನ್ನು ಸಾವಿಗೆ ನಡೆಸ್ತಾ ಇದೆ. ஒவ்வொரு நாளும் கர்த்தர் இறங்கி வந்து பேசுகிற வார்த்தை உன்னை உற்சாகப்படுத்தும். ಒಂದೊಂದು ದಿನವೂ ದೇವರು ಇಳಿದು ಬಂದು ಮಾತನಾಡುವಂತ ಮಾತುಗಳು ನಿನ್ನನ್ನು ಉತ್ಸಾಹಪಡಿಸ್ತಾ ಇತ್ತು. ஒவ்வொரு நாளும் கூட அவர் இறங்கி வந்து பேசும்போது செத்த பிணத்தில் ஜீவன் வரும்படி இருக்கும். ಪ್ರತಿ ದಿನ ಆತನು ಬಂದು ಮಾತನಾಡುವಾಗ ಸತ್ತಂತ ಎಣದಲ್ಲಿ ಜೀವ ಬರುವ ರೀತಿಯಲ್ಲಿತ್ತು. எந்த ஒரு வாய்ஸ் உனக்குள்ள வருகிறது அந்த வாய்ஸ் வரும்போது ஓ சேனையாய் நிற்கிற நீ ஒரு பிணம் போல மாறிக்கொண்டிருக்கிறாய். ಯಾವ ಸ್ವರ ಬಂದಾಗ ಸತ್ತಂತ ಎಣೆಗಳು ಎಲುಬುಗಳಲ್ಲಿ ಜೀವ ಬಂದು ಸೇನೆಯಾಗಿ ಮಾರ್ಪಡ್ತಾ ಇತ್ತು. ಆ ಒಂದು ಮಾತುಗಳು ಬರುವಾಗ ನೀವು ಒಂದು ಎಣದ ರೀತಿಯಲ್ಲಿ ಬಿದ್ದಿದ್ದೀಯಾ? Amen. Hallelujah. No, it is totally wrong. Amen. Hallelujah. Hallelujah. Amen. ஆனால் இன்னொரு சத்தம் வந்து கொண்டிருக்கிறது. நீ சேனையா இருக்கிறதை பதில் நீ அதை பிணமாய் மாறிக்கொண்டிருக்கிறாய். பிசாசுடைய சத்தம் வரும்போது ಸೈತಾನನ ಶಬ್ದ ಬರುವಾಗ ನೀನು ಸೈನ್ಯವಾಗಿ ನಿಲ್ಲಬೇಕಾದ ನೀನು ಒಂದು ಹೆಣವಾಗಿ ಮಾರ್ಪಡ್ತಾ ಇದೀಯಾ? Amen. அந்த சத்தம் ஏன் உனக்குள்ள வரவிட்டு கொண்டிருக்கிறாய்? ಆ ಶಬ್ದವನ್ನು ಯಾಕೆ ನಿನ್ನೊಳಗೆ ಬರುವಂತೆ ನೀನು ಮಾಡ್ತಾ ಇದೀಯಾ? எத்தனை பேர் கேட்டுட்டு இருக்கீங்க? ಎಷ್ಟು ಜನ ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? You need to stop that voice. ನೀವು ಆ ಸ್ವರವನ್ನು ನಿಲ್ಲಿಸಬೇಕು. You need to stop that voice. ನೀ ಆ ಸ್ವರವನ್ನು ನಿಲ್ಲಿಸಬೇಕು. Amen. Satan is trying for a open door. ಸೈತಾನು ತೆರೆದ ದ್ವಾರಕ್ಕಾಗಿ ಎದುರು ನೋಡ್ತಾ ಇದ್ದಾನೆ. பிசாசு ஒரு இடம் தான் தேடிட்டு இருப்பான் உள்ள நுழைய. ಸೈತಾನು ಒಳಗೆ ಪ್ರವೇಶಿಸೋದಕ್ಕೆ ಒಂದು ಸ್ಥಳವನ್ನು ಹುಡುಕ್ತಾ ಇರ್ತಾನೆ. Satan needs an open door to enter into your life. ನಿಮ್ಮ ಜೀವಿತವನ್ನು ಪ್ರವೇಶಿಸೋದಕ್ಕೆ ತೆರೆದ ದ್ವಾರವನ್ನು ಹುಡುಕ್ತಾ ಇರ್ತಾನೆ ಸೈತಾನು. He wants to take grip over your life. That's why he is searching for an open door. ನಿಮ್ಮ ಜೀವಿತದಲ್ಲಿ ಹಿಡಿತವನ್ನು ಹಿಡಿಯಬೇಕೆನ್ನುವುದಕ್ಕಾಗಿ ಎಲ್ಲಿ ಜಾಗ ಇದೆ ಎಂಬುದಾಗಿ ಸ್ಥಳವನ್ನು ಹುಡುಕ್ತಾ ಇದ್ದಾನೆ ಸೈತಾನು. Amen. Satan, amen. Serpent is not a devil. ಹಾವು ಬಂದು ಸೈತಾನ್ ಅಲ್ಲ. Amen. இப்ப பாக்குற பாம்பெல்லாம் பிசாசு கிடையாது. ನಾವು ನೋಡೋ ಹಾವೆಲ್ಲ ಅದು ಸೈತಾನ್ ಅಲ್ಲ. Amen. ஆனால் ஏன் ஆண்டவர் சர்ப்பத்துக்கு அதை வந்து amen அதை வந்து ஒப்பிட்டு பேசுகிறார்? ಆದ್ರೆ ಯಾಕೆ ಸರ್ಪಕ್ಕೆ ಅದನ್ನು ಹೋಲಿಸಿ ದೇವರು ಮಾತನಾಡ್ತಾ ಇದ್ದಾರೆ? ಸರ್ಪம் அப்படிதான் பாருங்க, எங்க கொஞ்சம் பொத்தல் கடிச்சா போதும் பூந்துரும் அது. ಸರ್ಪ ನೋಡಿ ಎಲ್ಲಿ ಜಾಗ ಅಲ್ಲಿ ತೂತ್ ಸಿಗ್ತದೋ ಅಲ್ಲಿ ಅದು ಹೋಗ್ಬಿಡ್ತದೆ. நீ பெரிய திறந்த வாசல் வைக்க தேவையில்லை. ನೀ ದೊಡ್ಡ ಬಾಗಿಲನ್ನು ತೆರೆದಿಡೋದು ಬೇಕಾಗಿಲ್ಲ. அந்த கதவை சாத்த சரியா தெரியாம கொஞ்சம் இடம் விட்டுருந்தா போதும், அந்த கேப்ல அது பூந்துரும். ಕದ ಪೂರ್ತಿಯಾಗಿ ಮುಚ್ಚದೆ ಸ್ವಲ್ಪ ನೀ ಗ್ಯಾಪ್ ಬಿಟ್ಟಿದ್ರೆ ಸಾಕು, ಅದರೊಳಗೆ ಅದು ನುಗ್ಗಿ ಬಂದ್ಬಿಡ್ತದೆ. Hallelujah. 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 கொஞ்சம் எங்கயாவது வீட்டுக்கிட்ட நீ கவனிக்காத ஒரு பொத்தல நீ விட்டுட்டு இருந்தா அந்த பொத்தல அது பூந்துரும். ಸ್ವಲ್ಪ ಮನೆ ಹತ್ರ ಏನೋ ಒಂದು ಚಿಕ್ಕ ಒಂದು ತೂತನ್ನ ನೀನು ಹಾಗೆ ಬಿಟ್ಬಿಟ್ಟಿದ್ರೆ ಗಮನಿಸದೆ ಅದರೊಳಗಿಂದನೇ ಅದು ನುಗ್ಬಿಡ್ತದೆ. ಗೇಟ್ ಸರಿಯಾமல் ಮೂಡಾமல் இருந்ததுன்னா அந்த ಗೇಟ್ ಗ್ಯಾಪ್ல ಅದು பூந்துரும். ಗೇಟ್ ಚೆನ್ನಾಗಿ ಮುಚ್ಚದೆ ಹೋದ್ರೆ ಅದು ಸ್ವಲ್ಪ ಗ್ಯಾಪ್ ಇದ್ರೆ ಸಾಕು, ಅದರೊಳಗೆ ಅದು ನುಗ್ಗಿ ಬರ್ತದೆ. ஆண்டவர் அதுதான் காட்டுகிறார். ಅದನ್ನೇ ದೇವರು ತೋರಿಸ್ತಾ ಇರೋದು. ನೋಡು பேசாது எங்கேயோ ஒரு இடத்தை தேடிಕೊಂಡಿருக்கிறது உள்ள நுழைய. ನಿನ್ನೊಂದಿಗೆ ಮಾತನಾಡಲಿಕ್ಕೆ ಅದು ಪ್ರವೇಶಿಸಲಿಕ್ಕೆ ಎಲ್ಲೋ ಒಂದು ಸ್ಥಳವನ್ನು ಅದು ಹುಡುಕ್ತಾನೆ ಇದೆ. ಅದು ಉள்ள நுழைந்து விட்டது என்றால் ಅದು ಒಳಗೆ ಪ್ರವೇಶಿಸಿಬಿಟ್ರೆ அதை வெளியே எடுக்க கிறிஸ்து சிலுவையிலே அவர் உனக்காக சாபமான சர்ப்பமாய் மாற வேண்டும். ಅದು ಅದನ್ನು ತೆಗೆಯಬೇಕೆಂದರೆ ಆ ಯೇಸು ಆತನು ಶಿಲುಬೆಯಲ್ಲಿ ಶಾಪವಾಗಿ ಸರ್ಪವಾಗಿ ಆತನು ಮಾರ್ಪಡಬೇಕು. ತಾಮ್ರத்தின் சர்ப்பமாய் அவர் தொங்க வேண்டும். ತಾಮ್ರದ ಸರ್ಪವಾಗಿ ಆತನು ತೂಗಾಕಲ್ಪಡಬೇಕು. ಎಲ್ಲರ ಗಮನமா ಕೇಳவும். ನಾನು ಮಾತನಾಡೋದನ್ನ ಎಲ್ಲರೂ ಗಮನಿಸಿ ಕೇಳಿ. எத்தனை பேருக்கு நான் சொல்லுகிறது புரிகிறது? ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥ ಆಗ್ತಾ ಇದೆ? நான் சொல்லுகிறது புரிகிறது? ಎಷ್ಟು ಜನರಿಗೆ ನಾನು ಮಾತನಾಡೋದು ಅರ್ಥ ಆಗ್ತಾ ಇದೆ? விஷம் உன்னுடைய சரீரத்துக்குள்ள வந்து விட்டால், ಅದರ ವಿಷ ನಿನ್ನ ಶರೀರದಲ್ಲಿ ಬಂದು ಬಿಟ್ರೆ நீ வாழ மாட்டாய், நீ சாவாய். ನೀನು ಬದುಕೋದಿಲ್ಲ, ನೀ ಸಾಯ್ತೀಯ. உயிரோடு இருக்க முடியாது. ನೀ ಜೀವಂತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. விஷத்தை எடுக்க ஒரு தாமிரத்தின் சர்ப்பம் உயர்த்தப்பட வேண்டும். ಆ ವಿಷವನ್ನು ತೆಗೆಯುವುದಕ್ಕೆ ಒಂದು ತಾಮ್ರದ ಸರ್ಪ ಅದು ಎತ್ತಲ್ಪಡಬೇಕು. ஏன் எனக்காக உயர்த்தப்பட்டார்? ಯೇಸು ಯಾಕೆ ನನಗಾಗಿ ಆತನು ಎತ್ತಲ್ಪಟ್ಟನು? ಯೇಸು எனக்காக சிலுவையில் அறையப்பட்டார். ಯೇಸು ಯಾಕೆ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟರು? பிசாசு எனக்குள்ள விஷத்தை எதை கொடுத்திருந்ததோ அந்த விஷத்தை வேரோட எடுப்பதற்காக. ಸೈತಾನು ಯಾವ ವಿಷವನ್ನು ನನ್ನೊಳಗೆ ಆತನು ಹಾಕಿದ್ದಾನೋ ಆ ವಿಷವನ್ನು ಬೇರ್ಸಿ
ಸಮೇತ ತೆಗೆದುಹಾಕುವುದಕ್ಕಾಗಿ. எத்தனை பேர் நான் சொல்லுகிறது புரிகிறது? ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥವಾಗ್ತದೆ? இனிமேல் பிசாசுக்கு என் ஆலோசனையில இடத்தை கொடுக்க மாட்டேன். ಇನ್ನು ಮುಂದೆ ನನ್ನ ಆಲೋಚನೆಯಲ್ಲಿ ಸೈತಾನಿಗೆ ನಾನು ಸ್ಥಳ ಕೊಡೋದೇ ಇಲ್ಲ. ಯಾರೆಲ್ಲ ಒಪ್ಪ ಕೊಡುತ್ತೆ ಜಪಿக்கிறீர்களோ கர்த்தர் உங்களுக்குள்ள விடுதலையை கர்த்தர் கட்டளை ಇಡುವ. ಯಾರೆಲ್ಲ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾರೋ ದೇವರು ಈ ಸಮಯದಲ್ಲಿ ಬಿಡುಗಡೆಯನ್ನು ನಿಮಗೆ ಆಜ್ಞಾಪಿಸ್ತಾರೆ. Are you listening to what I am telling you? ನಾನು ಹೇಳೋದನ್ನ ಗಮನಿಸ್ತಾ ಇದ್ದೀರಾ? Bible says, ಸತ್ಯವೇದ ಹೇಳ್ತದೆ, he said unto the woman, ಆತನ ಸ್ತ್ರೀಗೆ ಹೇಳಿದನು, hath God said, ದೇವರು ಹೇಳಲಿಲ್ಲವಾ? கர்த்தர் இப்படியாய் சொன்னாரா? ದೇವರು ಈ ರೀತಿ ಹೇಳಿದ್ದಾರಾ? பிசாசுடைய வார்த்தை தேவனுடைய காரியத்தை உனக்கு ಕ್ವೆಶ್ಚನ್ பண்ண வைக்கும். ಸೈತಾನ್ನ ಕಾರ್ಯವು ದೇವರ ಒಂದು ಕಾರ್ಯವನ್ನು, ಸೈತಾನ್ ಮಾತನಾಡುವುದು ದೇವರ ಕಾರ್ಯವನ್ನೇ ಅದು ಪ್ರಶ್ನೆಯಾಗಿ ಅದನ್ನು ಕೇಳ್ತಾನೆ. ನಾನು சொல்லுகிறதுக்கு புரிஞ்சுಕೊಳ್ಳுங்க. ನಾನು ಹೇಳೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಂಡವರು இப்படி சொன்னாரா? ದೇವರು ಹೀಗೆ ಹೇಳಿದ್ದಾರಾ? ಆಂಡವರು இப்படி பேசினாரா? ದೇವರು ಹೀಗೆ ಮಾತನಾಡಿದ್ದಾರಾ? Satan cannot judge God's word in your life. ನಿಮ್ಮ ಜೀವಿತದಲ್ಲಿ ಸೈತಾನ್ ದೇವರ ವಾಕ್ಯವನ್ನು ನ್ಯಾಯ ತೀರಿಸಲಿಕ್ಕೆ ಆಗಲ್ಲ. எத்தனை பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? சொல்லுகிறார், உன் குறித்தாக நான் வைத்திருக்கிற திட்டங்கள் எல்லாம் நல்லவைகள். ದೇವರು ಹೇಳ್ತಾರೆ, ನಿನ್ನನ್ನು ಕುರಿತಾಗಿ ನಾನು ಇಟ್ಟಿರುವಂತ ಯೋಜನೆಗಳೆಲ್ಲ ಅದು ಒಳ್ಳೆಯದೇ. அவருடைய கோபமும் நொடி பொழுதானால் அவருடைய கிருபையும் எப்போதும் உள்ளது. ಆತನ ಕೋಪವು ಕ್ಷಣ ಮಾತ್ರವೂ, ಆತನ ಕೃಪೆಯೋ ಅದು ನಿತ್ಯ ನಿತ್ಯಕ್ಕೂ ಇರುವಂತದ್ದು. தன் பிள்ளைகள் மேல் இறங்குவதை போல கர்த்தர் தன் ஜனங்கள் மேல் இறங்குகிறவர். ತಂದೆ ತನ್ನ ಮಕ್ಕಳನ್ನು ಕನಿಕರಿಸುವಂತೆ ದೇವರು ತನ್ನ ಜನರನ್ನು ಕನಿಕರಿಸುವ ಆತನಾಗಿದ್ದಾನೆ. God's broad mind ಕ್ವೆಶ್ಚನ್ பண்ணுகிற ஒரு பிசாசை நீங்கள் வந்து ಎಂಟರ್ಟೈನ್ பண்ணாதீங்க. ದೇವರ ಉನ್ನತವಾದ ಆಲೋಚನೆಗಳಿಗೆ ಸೈತಾನು ಮಾತನಾಡುವಂತ ಆ ಒಂದು ಪ್ರಶ್ನೆಗಳಿಗೆ ನೀವು ಮನೋರಂಜಿಸಬಾರದು. ಎಷ್ಟು ಜನ ಆಮೆನ್ ಅಂತೀರಾ? You shouldn't entertain the devil that questions God's word. ದೇವರ ವಾಕ್ಯವನ್ನು ಪ್ರಶ್ನಿಸುವಂತ ಸೈತಾನನ ಕಾರ್ಯಗಳನ್ನ ನೀವು ರಂಜಿಸಬಾರದು. எத்தனையோ நேரங்களில் பிசாசு சொல்லுகிறார், ಎಷ್ಟೋ ಬಾರಿ ಸೈತಾನ್ ಹೇಳ್ತಾನೆ, வார்த்தை இப்படி பேசுதில்ல, ವಾಕ್ಯ ಈ ರೀತಿ வார்த்தை அப்படியாக சொல்லுகிறதில்ல, ವಾಕ್ಯ ಆ ರೀತಿಯಾಗಿ இப்படிதான் சொன்னாரா? ஆண்டவர் இப்படிதான் சொன்னாரா? ದೇವರು ಹೀಗೆ ಹೇಳಿದಾರಾ? ஆண்டவர் அப்படிதான் இருக்க சொன்னாரா? ದೇವರು ಹಾಗೆ ಇರಲಿಕ್ಕೆ ಹೇಳಿದಾರಾ? Hallelujah. Hallelujah. The Bible says, ಸತ್ಯವೇದ ಹೇಳ್ತದೆ, first thing what you need to do, ಮೊಟ್ಟ ಮೊದಲನೇದಾಗಿ ನೀವು ಏನ್ ಮಾಡಬೇಕು? Amen. எந்த வாய்ஸ் உனக்கு வந்துட்டு இருக்கிறது என்றதை நீ முதல்ல ரெகக்னைஸ் பண்ணணும். ಯಾವ ಸ್ವರ ನಿನ್ನ ಬಳಿಯಲ್ಲಿ ಬರ್ತಾ ಇದೆ ಅನ್ನೋದನ್ನ ಸರಿಯಾಗಿ ಗುರುತಿಸಬೇಕು. Amen. இதை நீ ஏற்றுக்கொண்டாய் என்றால், ನೀ ಇದನ್ನು ಸ್ವೀಕರಿಸುವುದಾದರೆ ಯೇಸುவை திரும்பி திரும்பி சிலுவையில் அறைகிறாய். ಯೇಸುವನ್ನು ಮತ್ತೆ ಮತ್ತೆ ನೀ ಶಿಲುಬೆಗೆ ಹಾಕ್ತೀಯಾ? திரும்பி சிலுவையில் அறைகிறாய். ಮತ್ತೆ ಮತ್ತೆ ನೀ ಶಿಲುಬೆಗೆ ಏರಿಸ್ತೀಯಾ? இரண்டாவதான ஒரு காரியம், ಎರಡನೆಯದಾದ ಒಂದು ಕಾರ್ಯ, the voice of the enemy will question God's amen word in your life. ದೇವರ ವಾಕ್ಯವನ್ನು ಶತ್ರುವು ಯಾವಾಗಲೂ ಒಂದು ಪ್ರಶ್ನೆಯಾಗಿ ಕೇಳ್ತಾ ಇರ್ತಾನೆ ನಿನ್ನ ಜೀವಿತದಲ್ಲಿ. ನೀ ಪರಿಶುದ್ಧಮಾನವನಾ? ನೀ ಪರಿಶುದ್ಧವಾದವನಾ? ನೀ ಯೋಗ್ಯಮಾನವನಾ? ನೀ ಯೋಗ್ಯವಾದವನಾ? ನೀ ಮೇಡಲೆ ನಿಕ್ಕ ತಗದಿ ಉಳ್ಳವನಾ? ನೀನು ವೇದಿಕೆ ಮೇಲೆ ನಿಲ್ಲದಕ್ಕೆ ಯೋಗ್ಯನಾ? ನೀನು ಉಪವಾಸ ಪಣ್ಣ ತಗದಿ ಉಳ್ಳವನಾ? ಉಪವಾಸ ಮಾಡ್ಲಿಕ್ಕೆ ಯೋಗ್ಯತೆ ಉಳ್ಳವನಾ? ಕರ್ತರ್ சொன்னார் உன்னை சுகப்படுத்துறேன் வசனம் சொல்லிட்டா நீ சுகமாயிடுவாயா? ದೇವರ ವಾಕ್ಯವು ಸ್ವಸ್ಥ ಮಾಡ್ತೇನೆ ಅಂತ ದೇವರು ಹೇಳಿದರೆ ಆ ವಾಕ್ಯ ನೀ ಆರಿಕೆ ಮಾಡ್ಬಿಟ್ರೆ ನೀ ಸ್ವಸ್ಥವಾಗ್ಬಿಡ್ತೀಯಾ? ನೀ சாபத்திலிருந்து நீக்கப்பட்டு விடுவாயா? ನೀ ಶಾಪದಿಂದ ನೀಗಿಸಲ್ಪಟ್ಟು ಬಿಡ್ತೀಯಾ? நீ மெடிசன் இல்லாமல் வாழ்ந்துடுவாயா? ನೀನು ಔಷಧಿ ಇಲ್ಲದೆ ಬದುಕ್ಬಿಡ್ತೀಯಾ? நீங்கள் இந்த காரியத்திலே கவனமாக இருக்க வேண்டும். ಇಂಥ ಕಾರ್ಯಗಳಲ್ಲಿ ನೀವು ಗಮನವಾಗಿರಬೇಕು. ಮೂರನೇದಾದ ಒಂದು ಕಾರ್ಯ, ಮೂರನೆಯದಾದ ಒಂದು ಕಾರ್ಯ ವೇದಂ சொல்லுகிறது, ದೇವರ ವಾಕ್ಯ ಹೇಳ್ತದೆ, the woman said unto the serpent, ಆ ಒಂದು ಸ್ತ್ರೀ ಸರ್ಪಕ್ಕೆ ಹೇಳಿದಳು. ಮೂರನೇದಾದ ಒಂದು ಕಾರ್ಯ, ಮೂರನೆಯದಾದ ಒಂದು ಕಾರ್ಯ, ಪಿಶಾಚೋಡ பேச்சுவார்த்தை நடத்த தேவையில்லை. ನೀ ಸೈತಾನ್ನೊಂದಿಗೆ ಸಂಭಾಷಣೆ ನಡೆಸೋದು ಬೇಕಾಗಿಲ್ಲ. ಆಂಡವರು ಉನ್னை ಉಂಟಾಕಿನದು ತುದಿಕ್ಕ, ದೇವರು ನಿನ್ನನ್ನು ಉಂಟು ಮಾಡಿರೋದು ಆತನನ್ನು ಸ್ತುತಿಸುವುದಕ್ಕಾಗಿ. தேவன் உன் வாயை கொடுத்திருக்கிறது அவரை கனப்படுத்த. ದೇವರು ನಿನಗೆ ಬಾಯನ್ನು ಕೊಟ್ಟಿರುವುದು ಆತನನ್ನು ಘನಪಡಿಸುವುದಕ್ಕಾಗಿ. வாயை கொடுத்திருக்கிறது ஆசீர்வதிக்க. ನಿನಗೆ ದೇವರು ಬಾಯನ್ನು ಕೊಟ್ಟಿರುವುದು ಆಶೀರ್ವದಿಸುವುದಕ್ಕೆ. கர்த்தர் வந்து வாழ்க்கையை தந்திருக்கிறது ஆமென் மற்றவர்களுக்கு ஆசீர்வதிக்கிறதுக்காக. ದೇವರು ಜೀವಿತವನ್ನು ಕೊಟ್ಟಿರುವುದು ಇನ್ನೊಬ್ಬರನ್ನು ಆಶೀರ್ವದಿಸುವುದಕ್ಕಾಗಿ. ಪಿಶಾಚೋடு வாக்குவாதம் செய்வதற்காக அல்ல. ಸೈತಾನ್ನೊಂದಿಗೆ ವಾಗ್ವಾದ ಮಾಡುವುದಕ್ಕಾಗಿ ಅಲ್ಲ. ಪಿಶಾಚೋடு ಇಜ್ಜೋಡಾಗಿರೋದಕ್ಕೆ ಅಲ್ಲ. ಸೈತಾನ್ನೊಂದಿಗೆ ಇಜ್ಜೋಡಾಗುವುದಕ್ಕಾಗಿ ಅಲ್ಲ. ಪಿಶಾಚು கேக்குற ಕ್ವೆಶ್ಚನ್ಗೆಲ್ಲ ಆನ್ಸರ್ பண்ணிட்டு இருக்க அல்ல. ಸೈತಾನ್ ಕೇಳುವ ಪ್ರಶ್ನೆಗಳನ್ನ ಉತ್ತರ ಕೊಡುವುದಕ್ಕಾಗಿ ಅಲ್ಲ. ಪಿಶಾಚು சொல்லி கொடுக்கிறதுக்கெಲ್ಲ போட்டுட்டு கிடக்க அல்ல. ಸೈತಾನ್ ಕಲಿಸಿಕೊಡುವುದಕ್ಕೆಲ್ಲ ಹೌದು ಹೌದು ಅಂತ ಹೇಳುವುದಕ್ಕಾಗಿ ಅಲ್ಲ. இன்னைக்கு சொல்றீங்க,
ಎಷ್ಟು ಜನ ಈ ದಿನ ಹೇಳ್ತೀರಾ Holy Spirit, ಪರಿಶುದ್ಧಾತ್ಮನೇ deliver my mind, Lord. ನನ್ನ ಮನಸ್ಸಲ್ಲಿ ಬಿಡುಗಡೆಯನ್ನು ಕೊಡಪ್ಪ, ಮನಸ್ಸಲ್ಲಿ ಬಿಡುದಲೆ ತಾಂಗೆಯಿಂದ ನನ್ನ ಮನಸ್ಸಿನಲ್ಲಿ ಈ ಬಿಡುಗಡೆಯನ್ನು ಕೊಡಪ್ಪ. ஜெபிக்கலாமா? ಎಲ್ಲರೂ ಪ್ರಾರ್ಥನೆ ಮಾಡೋಣವ. பிசாசுடைய சத்தத்தை நான் கேட்டதுக்காக என்னை மன்னிங்க. ಸೈತಾನ್ನ ಸ್ವರವನ್ನು ಕೇಳಿದಕ್ಕಾಗಿ ನನ್ನನ್ನು ಕ್ಷಮಿಸಪ್ಪ. பிசாசுடைய சத்தத்தை நம்பினதுக்காக என்னை மன்னிங்க. ಸೈತಾನ್ನ ಸ್ವರವನ್ನು ನಾನು ನಂಬಿದಕ್ಕಾಗಿ ನನ್ನನ್ನು ಕ್ಷಮಿಸಿರಿ. பிசாசானவன் வார்த்தையை பற்றி பேசும்போதும் கூட நான் சகித்துக் கொண்டிருந்ததுக்காக மன்னிங்க. ಸೈತಾನ ವಾಕ್ಯದ ಕುರಿತಾಗಿ ಮಾತನಾಡಿದಾಗ ಕೂಡ ನಾನು ಸಹಿಸಿಕೊಂಡದಕ್ಕಾಗಿ ನನ್ನನ್ನು ಕ್ಷಮಿಸಿ. ಆಮೆನ್. ஹalleluya. ஹalleluya. ஆமென். பிசாசு கேக்குற கேள்விகளுக்கு நான் திரும்பி பதில் கொடுத்ததுக்காக என்னை மன்னிங்க. ಸೈತಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಮತ್ತೆ ನಾನು ಮರು ಉತ್ತರ ಕೊಟ್ಟಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ. ಯೇಸು ಕ್ರಿಸ್ತ அவர் சிலுவையில் அறியப்பட அவர் பிடிக்கப்பட்ட போதும் கூட, ಯೇಸು ಕ್ರಿಸ್ತನು ಶಿಲುಬೆಗೆ ಆತನು ಹೊಡೆಯುವುದಕ್ಕಾಗಿ ಹಿಡಿಯಲ್ಪಟ್ಟಾಗ ಕೂಡ, அந்த இரவும் கூட அவர் தப்பித்துக்கொள்ள என்னென்னமோ முயற்சி செய்திருக்கலாம். ಆ ರಾತ್ರಿಯಲ್ಲಿ ತಪ್ಪಿಸಿಕೊಳ್ಳೋದಕ್ಕೆ ಆತನು ಏನೆಲ್ಲ ಪ್ರಯತ್ನ ಮಾಡಿದ್ದಿರಬಹುದಾಗಿತ್ತು. ஆனால் இயேசு ಅನೇಕ இடத்துல அவர் பேசாமல் மௌனமா நின்னுட்டாரு. ಅನೇಕ ಸ್ಥಳದಲ್ಲಿ ಆತನು ಮಾತನಾಡದೆ ಮೌನವಾಗಿ ನಿಂತು ಬಿಟ್ಟರು. எந்தெந்த இடங்கள்ல அவர் மௌனமானார் தெரியுமா? ಯಾವ ಯಾವ ಸ್ಥಳಗಳಲ್ಲಿ ಆತನು ಮೌನವಾದರು ಗೊತ್ತಾ? அந்தந்த இடத்துல அவர் மௌனமாகாமல் இருந்திருந்தார் என்றால் அவர் வந்து மரணத்தை அனுபவிக்காமல் இருந்திருக்கலாம். ಆತನು ಆ ಸ್ಥಳದಲ್ಲಿ ಮೌನವಾಗಿ ಇರದೇ ಇದ್ದಿದ್ದರೆ ಆತನು ಆ ಮರಣವನ್ನು ಅನುಭವಿಸದೇ ಇದ್ದಿರಬೇಕಾಗಿತ್ತು. ಆಮೆನ್. ஹalleluya. ஹalleluya. ಆಮೆನ್. அவர் வந்து ಆಮೆನ್ ஆசாரியன் முன்பதாக மௌனமாய் நின்றார். ಯಾಜಕರ ಮುಂದೆ ಆತನು ಮೌನವಾದನು. ಆಮೆನ್. ಯೇಸು வந்து ಆಮೆನ್ ಹೆರೋದ್ முன்பதாக மௌனமாய் நின்றார். ಯೇಸು ಹೆರೋದನ ಮುಂದೆ ಆತನು ಮೌನವಾಗಿ ನಿಂತನು. ಹೆರೋದ್ சொல்லுகிறான், நீ அற்புதங்களை செய்து காட்டு பார்க்கலாம். ಹೆರೋದನು ಹೇಳ್ತಾನೆ, ನೀನು ಅದ್ಭುತವನ್ನು ಮಾಡಿ ತೋರಿಸು ನೋಡೋಣ. ಆಮೆನ್. ಉನ್ನ பார்க்கணும்னு ரொம்ப நாளா நினைச்சேன் ನಾನು. ನಿನ್ನ ನೋಡ್ಬೇಕಂತ ತುಂಬಾ ದಿನದಿಂದ ನಾ ಎದುರು ನೋಡ್ತಾ ಇದ್ದೆ. செய்றியாமே, ನೀ ಅದ್ಭುತ ಎಲ್ಲ ಮಾಡ್ತೀಯಂತಲ್ಲ, வியாதிகளெல்லாம் சுகப்படுத்துறியாமே, ವ್ಯಾಧಿಯಸ್ಥರನ್ನೆಲ್ಲ ಸ್ವಸ್ಥಪಡಿಸ್ತೀಯಂತಲ್ಲ. ಯೇಸುவுக்கு வல்லமை இருந்தாலும் கூட அவர் பேசல. ಯೇಸು ಅಲ್ಲಿ ಶಕ್ತಿ ಇದ್ದರೂ ಕೂಡ ಆತನು ಮಾತನಾಡಲಿಲ್ಲ. ಆಮೆನ್. அவர் அற்புதங்கள் செய்ய முடியும் என்றாலும் ಆತನಿಂದ ಅದ್ಭುತಗಳು ಮಾಡಲಿಕ್ಕೆ ಸಾಧ್ಯ ಎನ್ನುವಾಗಲೂ ಕೂಡ ಆತನು ಬಾಯಿ ತೆರೆಯಲಿಲ್ಲ. சிலுவையில் தொங்கிக் கொண்டிருக்கும் போதும், ಆತನು ಶಿಲುಬೆಯಲ್ಲಿ ತೂಗಾಕಲ್ಪಟ್ಟಿದ್ದಾಗಲೂ, நீ உண்மையான தேவனுடைய குமாரனா இருந்தால் இறங்கி வா பார்க்கலாம் என்றார்கள். ನೀ ನಿಜವಾಗಲೂ ದೇವರ ಕುಮಾರನಾಗಿದ್ದರೆ ನೀ ಶಿಲುಬೆಯಿಂದ ಇಳಿದು ಬಾ ಅಂತ ಹೇಳಿ ಮಾತನಾಡಿದ್ರು. ಯೇಸು ಬಾಯಿ ತೆರಕವೇ ಇಲ್ಲ. ಯೇಸು ಬಾಯನ್ನು ತೆರೆಯಲೇ ಇಲ್ಲ. ಬಾಯಿ ತೆರೆಯಲೇ ಇಲ್ಲ. ಅವರೊಂದಿಗೆ பேச்சுவார்த்தை நடத்தவே ಇಲ್ಲ. ಅವರೊಂದಿಗೆ ಮಾತುಕತೆಯನ್ನು ನಡೆಸಲೇ ಇಲ್ಲ. ஏனென்றால் அவருக்கு தெரியும் இது பிசாசு என்பதாக. ಯಾಕೆಂದ್ರೆ ಆತನಿಗೆ ಗೊತ್ತು ಇದು ಸೈತಾನನು ಎಂಬುದಾಗಿ. When you know that some voice is discouraging you, breaking you, making you to cry, you need to understand that this is devil's voice and you need not to add words to it. ಕೆಲವು ಮಾತುಗಳು ನಿಮ್ಮ ನಿರುತ್ಸಾಹಪಡಿಸ್ತಾ, ನಿಮ್ಮನ್ನು ಬಲಹೀನಪಡಿಸ್ತಾ, ನಿಮ್ಮನ್ನು ಕುಗ್ಗಿಸ್ತಾ ಇದೆ ಅಂತಂದ್ರೆ ಆ ಮಾತುಗಳು ಸೈತಾನನಿಂದ ಎಂಬುದಾಗಿ ಅರಿತು ಆ ಮಾತಿಗೆ ಪ್ರತ್ಯುತ್ತರ ನೀವು ಕೊಡೋದು ಬೇಕಾಗಿರೋದಿಲ್ಲ. ಎಷ್ಟು ಜನ ಆಮೆನ್ ಅಂತೀರಾ? No need to answer that. ಅದಕ್ಕೆ ಉತ್ತರ ಕೊಡೋದೇ ಬೇಡ. ನೀ பேசினால் பரலோகம் மௌனமாகும். ನೀ ಮಾತನಾಡಿದ್ರೆ ಪರಲೋಕ ಮೌನವಾಗ್ತದೆ. ನೀ ಮೌನಮಾಯಿ ಪಾರ್, ಪರಲೋಕಂ ಅದಕ್ಕೆ பதிலளிக்கும். ನೀ ಮೌನವಾಗಿದ್ದು ನೋಡು, ಪರಲೋಕವೇ ಅದಕ್ಕೆ ಉತ್ತರ ಕೊಡ್ತದೆ. ನೀ ಉನ್ ವಾಯ ಯಾರಾலும் ಅಡಕ முடியாது, ನೀதான் ಅಡಕಿಯಾಗணும். ನಿನ್ನ ಬಾಯನ್ನು ಯಾರಿಂದಲೂ ಮುಚ್ಚಲು ಸಾಧ್ಯವಿಲ್ಲ, ನೀನೇ ಅದನ್ನು ಮುಚ್ಚಬೇಕು. ನೀ ಮೌನಮಾனால் ಉನಕ್ಕಾಗ ದೇವನ್ பேசுவார். ನೀ ಮೌನವಾದ್ರೆ ದೇವರು ನಿನಗಾಗಿ ಮಾತನಾಡ್ತಾರೆ. அவர் நியாயம் தீர்ப்பார். ನಿನಗಾಗಿ ಆತನು ನ್ಯಾಯ ತೀರಿಸ್ತಾನೆ. ಆಮೆನ್ சொல்லுங்க. ಎಷ್ಟು ಜನ ಆಮೆನ್ ಅಂತೀರಾ? பிசாசு அவள் இடத்துல வந்து சொல்லுகிறார். ಸೈತಾನ ಅವಳ ಬಳಿಯಲ್ಲಿ ಬಂದು ಹೇಳ್ತಾನೆ, ನೀ இப்படியாதானா சொன்னார் அவரு. ದೇವರು ಈ ರೀತಿ ಎಲ್ಲ ಹೇಳಿದ್ದಾರೆ. ಅವಳು வந்து ಆಮೆನ್ சொல்லுகிறாள். ಅದಕ್ಕೆ ಅವಳು ಹೇಳ್ತಾಳೆ, we may eat the fruit of the tree of the garden, but the fruit of the tree which is in the midst of the garden we shouldn't eat it. ತೋಟದಲ್ಲಿರುವ ಎಲ್ಲ ಮರದ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲವನ್ನು ಮಾತ್ರ ನಾವು ತಿನ್ನಬಾರದು. ಆಮೆನ್. ಹalleluya. ಹalleluya. ಅದ ತೊಟ್ಟ ನಾಗ ಸಾಗರೋಣ ಆண்டவர் சொல்லிருக்கிறார். ಅದನ್ನು ಮುಟ್ಟಿದ್ರೆ ಸಾಯ್ತೇವೆ ಅಂತ ದೇವರು ಹೇಳಿದ್ದಾರೆ. சொல்லுகிறத கொஞ்சம் கவனிங்க. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. ஏவாளுக்கு வசனம் நல்லா தெரியும் பாருங்க. ಅವಳಿಗೆ ಚೆನ್ನಾಗಿ ವಾಕ್ಯ ಗೊತ್ತು ನೋಡಿ. ಆಮೆನ್. ಆண்டவர் சொன்னது அப்படியே வந்து சொல்றாள் அவள். ದೇವರು ಹೇಳಿದ್ದನ್ನ ಹಾಗೆ ಹೇಳ್ತಾ ಇದ್ದಾಳೆ ಅವಳು. சொல்றது எத்தனை பேருக்கு புரியுதுங்க? ನಾನು ಹೇಳದೆ ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? She was not an ordinary woman. She was, amen,
a Bible college scholar. ಆಕೆ ಬಂದು ಸಾಧಾರಣ ಒಬ್ಬ ಸ್ತ್ರೀ ಅಲ್ಲ, ಬೈಬಲ್ ಕಾಲೇಜ್ ನಲ್ಲಿ ಓದಿದಂತ ಒಂದು ವಿದ್ಯಾವಂತೆ. ಪಿಶಾಚಿಗೆ ಆಂಡವರ பத்தி சொல்லிட்டு இருக்குது. ಸೈತಾನಿಗೆ ದೇವರ ಕುರಿತಾಗಿ ಆಕೆ ಪ್ರಸಂಗ ಮಾಡ್ತಾಳೆ. சொல்லிட்டு இருக்கிறது exactly what God said. ಆಕೆ ಹೇಳ್ತಾ ಇರೋದು ದೇವರು ಏನನ್ನು ಹೇಳಿದಾರೋ ಅದನ್ನೇ. நான் சொல்லுகிறதை நல்லா கவனிங்க. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. நீங்க பேசிட்டு இருக்கிற வார்த்தை எவ்வளவு பவர்ஃபுல்லா இருந்தாலும் நீங்க யார்கிட்ட பேசுறீங்கன்றதை நீங்க தெரிஞ்சுக்கங்க. ನೀವು ಮಾತನಾಡುವಂತ ವಾಕ್ಯ ಎಷ್ಟೇ ಬಲಶಾಲಿಯಾಗಿದ್ರು ಯಾರೊಂದಿಗೆ ನೀವು ಮಾತನಾಡ್ತಾ ಇದ್ದೀರಾ ಅನ್ನೋದನ್ನ ಚೆನ್ನಾಗಿ ನೋಡಿ. பேச தேவையில்லை அந்த பைத்தியனோட. ಆ ಹುಚ್ಚರೊಂದಿಗೆ ನೀವು ಮಾತನಾಡದೆ ಬೇಕಾಗಿಲ್ಲ. You don't need to add something. ನೀ ಏನೋ ಒಂದನ್ನ ಸೇರಿಸೋದು ಬೇಕಾಗಿಲ್ಲ. He needs a gap to control your life. ನಿನ್ನ ಜೀವಿತವನ್ನು ಆ ಹಿಡಿತದಲ್ಲಿ ತಕೊಳ್ಳಿಕ್ಕೆ ಅವನಿಗೆ ಒಂದು ಗ್ಯಾಪ್ ಬೇಕು. ನಾವು எங்கேயோ போறதுக்காக ஒரு இடம் தேவை. அதுக்காக தான் அவனை எங்கேயோ ஏமாத்துற. மேல பாரு, அங்க பாரு, ಚಂದಮಾಮ பாரு, ಆ பண்ண ಎಣಿಗಿಟ್ಟು. ಎಲ್ಲೋ ನಿನ್ನ ಜೀವಿತವನ್ನು ಪ್ರವೇಶಿಸುವುದಕ್ಕಾಗಿ ಹೇಗೆಲ್ಲ ಅವನು ಪ್ರಯತ್ನ ಮಾಡ್ತಾನೆ. ಅಲ್ಲಿ ನೋಡು, ಇಲ್ಲಿ ನೋಡು, ಇದು ನೋಡು ಅಂತ ಹೇಳಿ. ஹalleluya. சின்ன பிள்ளைங்களை எப்படி ஏமாத்தி சாப்பிட வைக்கிறோம் இல்லையா? ನಾವು ಚಿಕ್ಕ ಮಕ್ಕಳನ್ನ ಹೇಗೆ ಏಮಾರಿಸಿ ಊಟ ಮಾಡಿಸ್ತೇವಲ್ವಾ? ನಮ್ಮ பிள்ளைகளுக்கு உண்மையாவே தெரியாது நாங்க ஏமாறப்பட்டுட்டோம்னு சொல்லி. ಮಕ್ಕಳಿಗೆ ನಿಜವಾಗ್ಲೂ ಗೊತ್ತಿಲ್ಲ ನಾವು ಏಮಾರಿಸಲ್ಪಡ್ತಾ ಇದ್ದೇವೆ ಅಂತ. நாங்க என்ன பண்றோம்? ನಾವು ಏನ್ ಮಾಡ್ತೇವೆ? நாள் என்ன ஆச்சு தெரியுமா? ஒரு ஊர்ல ஒரு சிங்கம் இருந்துச்சுன்னும் போது அந்த பிள்ளை வாய் திறக்கும் போது வாய்க்குள்ள புருட்டு விட்டுரு. ಒಂದು ಊರಿನಲ್ಲಿ ಏನ್ ನಡೀತು ಗೊತ್ತಾ? ಒಂದು ಊರಲ್ಲಿ ಒಂದು ಸಿಂಹ ಇತ್ತು ಅಂದಾಗ ಆ ಮಗು ಹಾಗೆ ಬಾಯಿ ತೆರೆಯುವಾಗ ಆ ಬಾಯಲ್ಲಿ ಊಟ ಇಟ್ಬಿಡ್ತೇವೆ. அந்த குழம்பு பிடிக்காது, அந்த சோறு பிடிக்காது. ಆ ಮಗುವಿಗೆ ಆ ಊಟನೇ ಇಷ್ಟ ಆಗಿರೋಲ್ಲ. அதுக்கு பிடிக்காதுன்னு சொல்லி நாங்களும் வேற ஒண்ணு ஏதோ ஒன்று செய்ய போறது இல்ல. இதத்தான் தின்ன வைப்ப பாரு, என்ன பண்ற பாரு. ಇದನ್ನ ಅದಕ್ಕೆ ಇಷ್ಟ ಇಲ್ವಲ್ಲ ಅಂತ ಬೇರೆ ಮಾಡಕ್ಕೂ ಹೋಗಲ್ಲ. ಇದನ್ನ ಹೆಂಗಾದ್ರೂ ತಿನ್ನಿಸ್ತೇನೆ ನೋಡು. ನೀನಾ ನಾನಾ? ನೀನಾ ನಾನಾ? ಹalleluya. ಅದ ಉಂಡೆ ಕಟ್ಟಿ ಅದನ್ನ ಹಾಗೆ ಉಂಡೆ ಮಾಡಿ ಐತೆ ನೋಡಿ ಇವಾಗ. ಈಗ ಐತೆ ನೋಡು. ಹalleluya. ಒಂದು ಊರಲ್ಲಿ ಒಂದು ಕಾಡಲ್ಲಿ ಒಂದು ಸಿಂಹ ಬಂದಿ. ಒಂದು ಊರಲ್ಲಿ ಒಂದು ಕಾಡಲ್ಲಿ ಒಂದು ಸಿಂಹ ಬಂದು வாயை திறந்த உடனே ஆன உடனே வந்து பக்கடு வாய்க்குள்ள வச்சு ಅದು ಸಿಂಹ ಬಾಯಿ ತೆರೀತದೆ. ಇದು ಬಾಯಿ ತೆರೆಯದ್ರೆ ಅದು ಬಾಯಲ್ಲಿ ಊಟನ ಇಟ್ಟು அந்த பிள்ளை நம்மளை விட ஞானம் உள்ள பிள்ளையா ಆ ಮಗು ನಮಗಿಂತ ಜ್ಞಾನ ಉಳ್ಳ ಮಗು. ಅದು அந்த வாயில அப்படியே வச்சுட்டு இருக்கும். ಅದು ಬಾಯಲ್ಲಿ ಹಂಗೆ ಇಟ್ಕೊಂಡಿರ್ತದೆ. நாம இத்தனை நேரம் அந்த சிங்கம் பாக்குறது, ಇದರ வாயை பாக்குறது. ನಾವು ಆ ಸಿಂಹ ನೋಡೋದ, ಈ ಬಾಯಿ ನೋಡೋದು. ಇದು ವಾಯಿಲೆ ಒಂದು ಆಟರದೇ ಇಲ್ಲ. ಇದು அப்படியே இருக்கும். ಬಾಯಿನ ಅಲ್ಲಾಡ್ಸೋದೇ ಇಲ್ಲ, ಹಂಗೆ ಇರ್ತದೆ ಬಾಯಿಯೊಳಗೆ. என்ன நடுவுல ஒண்ணும் தவிர வேற ஒண்ணும் அண்ணாது. ಅದು ನುಂಗೋದೇ ಇಲ್ಲ ಬಾಯಲ್ಲಿರೋ ಅನ್ನನ. ஹalleluya. ஹalleluya. ತಲೆ ಆಡಿಟೇ இருக்கும். அப்படியே பாத்து ಹಾಗೆ ತಲೆ ಆಡಿಸ್ತಾ ಇರ್ತದೆ. ನಾಮ ಏನ ಉಡುವವಾ? ನಾವು ಬಿಡ್ತೇವಾ? ನೀ ಸೇರನ ನಾ ಸಭಾ ಸೇರல. ನೀ ಸೇರಂದ್ರೆ ನಾ ಸಭಾ ಸೇರಲ್ಲ. ஹalleluya. நாங்க என்ன பண்றோம் ஒண்ணு? ನಾವು ಏನ್ ಮಾಡ್ತೇವೆ ಆಗ? அந்த காட்டு பேர் என்ன சொல்லு? ಆ ಕಾಡು ಹೆಸರು ಏನು ಹೇಳು? அந்த சிங்கத்தின் பேர் என்ன சொல்லு? ಆ ಸಿಂಹದ ಹೆಸರು ಏನು ಹೇಳು? அப்ப அதுக்கு ஞாபகம் வந்துருது சிங்கத்தின் பேர். ಅದಕ್ಕೆ ಹೆಸರು ஞாபಕ ಬಂದ್ಬಿಡ್ತದೆ. ஆனா வாயில சொல்றதுக்கு வரல. ಆದ್ರೆ ಬಾಯಲ್ಲಿ ಹೇಳಕ್ ಆಗಲ್ಲ. ಅನ್ನೋದು. ஹalleluya. ஹalleluya. அப்ப நாங்க என்ன பண்றோம்? அவன கேட்க மாட்டேதே. ಆಗ ನಾವ್ ಹೇಳ್ತೇವೆ ಕೇಳಿಸ್ತಾ ಇಲ್ಲ. அப்ப அந்த குழந்தை என்ன பண்ணும்? ಆ ಮಗು ಏನ್ ಮಾಡ್ತದೆ? வாயில இருக்குடா முழுங்கி ಬಾಯಲ್ಲಿರೋದನ್ನ ನುಂಗಿ ಆಮೇಲೆ ಮಾತಾಡ್ತದೆ. ಆಮೆನ್. ಅದು சொல்லும் வந்து ಇದೇನು ಅದು ಹೇಳ್ತದೆ ಈ ಆಮೆನ್. ಹalleluya. அப்ப நமக்கு தெரியும் ಫಸ್ಟ್ ಬಾಂಬ್ ಹೋಯ್ತು ಒಳಗೆ. ಆಗ ನಮಗೆ ಗೊತ್ತು ಮೊದಲನೇ ಬಾಂಬ್ ಒಳಗೆ ಹೋಯ್ತು. ಹalleluya. அப்புறம் நம்ம என்ன பண்றோம்? ஸ்டோரியை திரும்பி கண்டினியூ பண்றோம். ನಂತರ ನಾವು ಕಥೆನ ಮುಂದುವರಿಸ್ತೇವೆ. இன்னொரு ಉಂಡೆ ರೆಡಿ ಆಗಿ இருக்கும். ಇನ್ನೊಂದು ಉಂಡೆ ರೆಡಿ ಆಗಿರುತ್ತೆ. அப்போ என்னாச்சு? ஒரு நரி பின்னால இருந்து ஓடி வந்துருச்சு. ಆಗ ಏನಾಯ್ತು? ಒಂದು ನರಿ ಹಿಂದೆಯಿಂದ ಓಡಿ ಬಂತು. ಇನ್ನೊಂದು ಬಾಯಲ್ಲಿ ಹೋಯ್ತು. ஹalleluya. நான் சொல்றது எத்தனை பேருக்கு புரியுது? ನಾನು ಹೇಳದೆ ಎಷ್ಟು ಜನರಿಗೆ ಅರ್ಥ ಆಗುತ್ತೆ? ಅದ ವಾಯಿல வச்சிட்டு இருக்கும். ಅದು ಬಾಯಲ್ಲಿ ಹಾಗೆ ಇಟ್ಕೊಂಡಿರ್ತದೆ. ಇದು என்ன பண்றது? ಇದನ್ನ ಹೇಗೆ ಒಳಗೆ ಹೋಗ್ಸೋದು? ಹುಷಾರ ಇನ್ನೊಂದು ಕ್ವೆಶ್ಚನ್ போடுறோம் ನಾವು. ಇನ್ನೊಂದು ಪ್ರಶ್ನೆ ಹಾಕ್ತೇವೆ. I tell you something. ಒಂದನ್ನ ನಾನು ನಿಮಗೆ ಹೇಳ್ತೇನೆ. That's why Bible says serpent was subtle. ಅದಕ್ಕೆ ಸತ್ಯವೇದ ಹೇಳ್ತದೆ ಸರ್ಪವು ಕುಯುಕ್ತಿ ಉಳ್ಳದು. ತುಂಬಾ ಕುಯುಕ್ತಿ ಉಳ್ಳದು. ತುಂಬಾ ಕುಯುಕ್ತಿ ಉಳ್ಳದು. Amen. Satan tries to put put something in our heart. ಸೈತಾನ ಏನೋ ನಮ್ಮ ಹೃದಯದಲ್ಲಿ ಹಾಕ್ಲಿಕ್ಕೆ ಹೊಂಚಾಗ್ತಾನೆ. ஏனா இது போட்டா என் வாழ்க்கை நாசமா மாறும். ಇದನ್ನ ಹಾಕ್ಬಿಟ್ರೆ ಇವನ ಜೀವಿತನೇ ನಾಶವಾಗುತ್ತೆ. ವರ್ಡ್ பேசுகிறது. ವಾಕ್ಯ ಮಾತನಾಡ್ತಿದೆ. ಈ ಒಂದು ವರ್ಡ್ பேசிட்டு இருக்கிறாள். ನೀನು ಅವಳು ವಾಕ್ಯವನ್ನು ಮಾತನಾಡ್ತಾ ಇದ್ದಾಳೆ. ಅವಳು சொல்லுகிறாள் தேவன் இப்படி பேசுகிறார். ಆಕೆ ದೇವರು ಹೀಗೆ ಮಾತನಾಡಿದ್ದಾರೆ. I tell you something. ನಾನು ಒಂದನ್ನು ನಿಮಗೆ ಹೇಳ್ತೇನೆ. Satan ಅದಕ್ಕೆ ರಿಪ್ಲೈ பண்ணுகிறதை பாருங்க. ಸೈತಾನ ಅದಕ್ಕೆ ಉತ್ತರ ಕೊಡೋದನ್ನ ನೋಡಿ. Serpent said unto the woman. ಆ ಸರ್ಪವು ಆ ಸ್ತ್ರೀಯನ್ನು ನೋಡಿ ಹೇಳಿತು. You shall never die. ನೀ ಹೇಗೋ ಸಾಯೋದಿಲ್ಲ. For God doth know that in the day that you eat the fruit of this tree, your eyes shall be opened and ye shall be like gods and knowing good and evil.
ನೀನು ಈ ಹಣ್ಣನ್ನು ತಿಂದಾಗಲೇ ನಿಮ್ಮ ಕಣ್ಣುಗಳು ತೆರೆಯುವವು, ನೀವು ದೇವರಂತೆ ಆಗಿ ಒಳ್ಳೆಯದರ ಕೆಟ್ಟದರ ಭೇದವನ್ನು ಅರಿತುಕೊಳ್ಳುವಿರಿ. நான் சொல்லுகிறத நல்லா கவனிங்க. ನಾನು ಹೇಳೋದನ್ನ ಚೆನ್ನಾಗಿ ಗಮನಿಸಿ. ஆமென். ஆண்டவருடைய வார்த்தையை சொல்லி அவள் பிசாசு சொல்லுகிறாள், அப்படி அல்லவே அல்ல. ದೇವರ ವಾಕ್ಯವನ್ನು ಹೇಳಿ ಸೈತಾನ್ ಹೇಳ್ತಾನೆ, ಆ ರೀತಿ ಅಲ್ಲವೇ ಅಲ್ಲ. The devil is telling Eve that God is a liar. ಸೈತಾನ್ ಅವಳಿಗೆ ಹೇಳ್ತಾ ಇರೋದು ದೇವರು ಒಬ್ಬ ಸುಳ್ಳುಗಾರನೆಂಬುದಾಗಿ. ದೇವರು ஒரு பொய்யானவர் என்று பிசாசு சொல்லுகிறார். ಸೈತಾನ್ ಹೇಳ್ತಾ ಇರೋದು ದೇವರು ಒಂದು ಸುಳ್ಳುಗಾರ ಎಂಬುದಾಗಿ. ಇದು ಇவ்வளவு வரைக்கும் வந்தது தெரியுமா? ಯಾಕೆ ಇಲ್ಲಿಯವರೆಗೂ ಬಂತು ಗೊತ್ತಾ? You started hearing the serpent. ಆ ಸರ್ಪವು ಹೇಳುವುದನ್ನು ನೀ ಕೇಳುತ್ತಾ ಇದ್ದ ಕಾರಣದಿಂದಲೇ. ಇದೆಲ್ಲ ಏನ್ ನಡೆகிறது தெரியுமா? ಯಾಕೆ ಇದೆಲ್ಲ ನಡೆಯುತ್ತೆ ಗೊತ್ತಾ? ಆಮೆನ್. ஏனென்றால் நீ அந்த பிசாசோடு அந்த சர்ப்பத்தோடு நீ பேச ஆரம்பித்தாய். ಯಾಕೆಂದ್ರೆ ಆ ಸರ್ಪದೊಂದಿಗೆ ನೀನು ಮಾತನಾಡಲು ಆರಂಭಿಸಿದೆ. ಅದು தேவனுடைய வார்த்தையை பத்தி நியாயம் தீர்க்க நீ விட்டு கொடுத்தாய். ಆ ದೇವರ ವಾಕ್ಯದ ಕುರಿತಾಗಿ ನ್ಯಾಯ ತೀರಿಸುವುದಕ್ಕೆ ನೀ ಬಿಟ್ಟು ಕೊಟ್ಟಿದ್ದೀಯ. ನಾನು சொல்றது எத்தனை பேர் புரியுதுங்க? ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? You left the devil to speak about the word of God in a wrong way. ದೇವರ ವಾಕ್ಯವನ್ನು ತಪ್ಪಾದ ರೀತಿಯಲ್ಲಿ ಮಾತನಾಡುವುದಕ್ಕೆ ಸೈತಾನಿಗೆ ನೀ ಸ್ಥಳ ಮಾಡಿಕೊಟ್ಟೆ. ಆಮೆನ್. இதனால தான் என்று வந்து நாங்கள் சொல்லுகிறோம் என்றால், ಯಾಕೆ ಇದರಿಂದಲೇ ಅಂತ ನಾವು ಹೇಳ್ತೇವೆ ಅಂದ್ರೆ, ಆಮೆನ್, in the 7th verse 7ನೇ ವಾಕ್ಯದಲ್ಲಿ, ಆಮೆನ್, நீங்க 6வது வசனம் படிச்சீங்கன்னா, ಆಮೆನ್, ஏவாள் அந்த பழத்தை சாப்பிட்டு ஆதாமுக்கும் அதை சாப்பிட வச்சு, 6ನೇ ವಾಕ್ಯದಲ್ಲಿ ನಾವು ನೋಡುವಾಗ ಹವ್ವಳು ಆ ಹಣ್ಣನ್ನು ತಿಂದು ಆದಾಮನಿಗೂ ಅದನ್ನು ತಿನ್ನಿಸಿದಳು. அவர்கள் கண்கள் திறக்கப்பட்டு அவர்கள் வந்து ಆಮೆನ್ மரத்தின் பின்னால போய் மறைந்து கொண்டார்கள். ಅವರ ಕಣ್ಣುಗಳು ತೆರೆಯಲ್ಪಟ್ಟು ಅವರು ಮರದ ಹಿಂದೆ ಹೋಗಿ ಬಚ್ಚಿಟ್ಟುಕೊಂಡರು. ಆಮೆನ್. அப்பொழுது மாலையில் ஆண்டவர் இறங்கி வந்தார். ಆಗ ಸಂಜೆಯಲ್ಲಿ ದೇವರು ಇಳಿದು ಬಂದರು. அவர் சத்தம் கேட்டவுடனே அவர்கள் எல்லாம் மறைந்து கொண்டார்கள். ಅವರ ಶಬ್ದವನ್ನು ಆತನ ಶಬ್ದ ಕೇಳಿದ ತಕ್ಷಣ ಇವರೆಲ್ಲ ಹೋಗಿ ಬಚ್ಚಿಟ್ಟುಕೊಂಡರು. அப்பொழுது ஆண்டவர் அவனை அழைத்த போது, ಆಗ ದೇವರು ಆತನನ್ನು ಕರೆದಾಗ, ಆಮೆನ್, he said, Lord, ಆಮೆನ್, ಆண்டವರೇ, நாங்கள் வந்து ವಸ್ತ್ರம் இல்லாமல் இருக்கிறோம், நாங்க பயந்து இருக்கிறோம். ಅವರು ಹೇಳ್ತಾ ಇದ್ದಾರೆ, ದೇವರೇ, ನಾವು ವಸ್ತ್ರವಿಲ್ಲದೆ ಇದ್ದೇವೆ, ನಾವು ಭಯ ಹಿಡಿದವರಾಗಿದ್ದೇವೆ, நாங்கள் ஒளிந்து கொண்டிருக்கிறோம், ನಾವು ಬಚ್ಚಿಟ್ಟುಕೊಂಡಿದ್ದೇವೆ. ಆಮೆನ್. 11வது வசனத்தில் ஆண்டவருடைய வார்த்தை என்ன தெரியுமா? 11ನೇ ವಾಕ್ಯದಲ್ಲಿ ದೇವರ ಮಾತು ಏನು ಗೊತ್ತಾ? Who said? ಯಾರು ಹೇಳಿದ್ದು? ஆண்டவர் கேட்டிருக்கிறது, யாரு சொன்னது? ದೇವರು ಕೇಳ್ತಾ ಇದ್ದಾರೆ, ಇದನ್ನು ಯಾರು ನಿಮಗೆ ಹೇಳಿದ್ದು? யாரோ உன்கிட்ட பேச இருக்கிறதுனால தான் நீ இப்படி இருக்கிற. ಯಾರೋ ನಿನ್ನೊಂದಿಗೆ ಮಾತನಾಡಿದ್ರಿಂದಲೇ ನೀ ಹೀಗಿದ್ದೀಯಾ. ஆமென். the cross உடைய ஆமென், அந்த காரியம் ஆரம்பிச்சதே அன்னைக்கு ஈவினிங் ஆண்டவர் இந்த வார்த்தையை கொண்டு வரும்போதுதான். ಶಿಲುಬೆಯ ಈ ಒಂದು ಕಾರ್ಯ ಆರಂಭಗೊಂಡಿದೆ ಆ ಸಂಜೆ ಸಮಯದಲ್ಲಿ ದೇವರು ತನ್ನ ಈ ಮಾತನ್ನು ತರುವಾಗಲೇ. ஏனென்றால் இதுவரைக்கும் பேசிக் கொண்டிருந்தது ஆண்டவர் மாத்திரமே. ಯಾಕೆಂದರೆ ಇದುವರೆಗೂ ಮಾತನಾಡುತ್ತಾ ಇದ್ದುದು ದೇವರು ಮಾತ್ರವೇ. ಸೂರ್ಯನು ಉಂಟಾವದಾ, ಸೂರ್ಯನು ಉಂಟಾಗಲಿ, ಚಂದ್ರನು ಉಂಟಾವದಾ, ಚಂದ್ರನು ಉಂಟಾಗಲಿ, ನಕ್ಷತ್ರಗಳು ಉಂಟಾವದಾ, ನಕ್ಷತ್ರಗಳು ಉಂಟಾಗಲಿ, மட்டும்தான் பேசிட்டு இருந்தா. ಆತನು ಮಾತ್ರವೇ ಮಾತನಾಡ್ತಾ ಇದ್ದರು. அவருடைய சத்தத்தை கேட்டுக்கொண்டிருந்த நீ, ಆತನ ಸ್ವರವನ್ನೇ ಕೇಳುತ್ತಾ ಇದ್ದ ನೀನು, குதித்துக்கொண்டு நடனமாடிக்கொண்டு சந்தோஷத்தோடு இருந்தாய். ನೀ ಜಿಗಿಯುತ್ತಾ ನಾಟ್ಯವಾಡುತ್ತಾ ಸಂತೋಷವಾಗಿ ನೀ ಇದ್ದೆ. ஆனால் நீ ஒளிந்து கொண்டு தேவனிடத்திலிருந்து, ಆದರೆ ದೇವ ಸಮ್ಮುಖದಿಂದ ನೀನು ಈಗ ಬಚ್ಚಿಟ್ಟುಕೊಂಡು, நீ ஊழியத்திலிருந்து ஒளிந்து கொண்டு, ನೀನು ಸೇವೆಯಿಂದ ಬಚ್ಚಿಟ್ಟುಕೊಂಡು, நீ ஐயோ எனக்கு அவமானமாகிறது, ಅಯ್ಯೋ ನನಗೆ ಅವಮಾನ ಆಗ್ತಾ ಇದೆ, தகுதி இல்லாதவன், ಅಯ್ಯೋ ನಾನು ಅಯೋಗ್ಯನು. Amen. I tell you something. ನಾನು ಒಂದನ್ನು ನಿಮಗೆ ಹೇಳ್ತೇನೆ, தகுதி இல்லாதவனாய் இருந்திருந்தால், ನೀನು ಅರ್ಹತೆ ಇಲ್ಲದವನಾಗಿ ನೀ ಇದ್ದಿದ್ದರೆ, கர்த்தர் அன்றைக்கு உனக்காக இறங்கி வராமல் இருந்திருப்பார். ದೇವರು ಆ ದಿನ ನಿನಗಾಗಿ ಇಳಿದು ಬರದೇ ಇರ್ತಾ ಇದ್ರು. உன்னை தகுதி உள்ளவனாய் பார்க்கிறபடியால் தான் அவர் இறங்கி வந்தார். ಆತನು ನಿಮ್ಮನ್ನು ಯೋಗ್ಯರನ್ನಾಗಿ ಕಾಣುವ ಕಾರಣದಿಂದಲೇ ಆತನು ಇಳಿದು ಬಂದನು. நீ யாரோ ஒருத்தருடைய சத்தத்தை கேட்டு நீ மாறினாலும் உன் தேவன் அவர் மாறவே மாட்டார். ನೀ ಯಾರೋ ಶಬ್ದವನ್ನು ಕೇಳಿ ನೀ ಮಾರ್ಪಟ್ಟಿದ್ದರು ನಿನ್ನ ದೇವರಾದ ಕರ್ತನು ಆತನು ಮಾರ್ಪಡುವುದೇ ಇಲ್ಲ. குறித்தாய் தீமையாய் நினைக்கவே மாட்டார். ನಿನ್ನನ್ನು ಕುರಿತಾಗಿ ಕೆಟ್ಟದನ್ನು ಆತನು ಯೋಚಿಸುವುದೇ ಇಲ್ಲ. 2 ಕೊರಿಂಥಿಯರ್ 2 ಕೊರಿಂಥಿ, ಆಮೆನ್, 10வது அதிகாரம் 10ನೇ ಅಧ್ಯಾಯದಲ್ಲಿ 4வது வசனத்தை சீக்கிரமா எடுத்து படிக்க பார்க்கலாம். ಅದರಲ್ಲಿ 4ನೇ ವಾಕ್ಯವನ್ನು ಬೇಗ ತೆಗೆದು ಓದ್ರಿ ನೋಡೋಣ. If you look at the 2nd Corinthians, 2 ಕೊರಿಂಥಿ, ಆಮೆನ್, ಅದರಲ್ಲಿ 10th chapter 10ನೇ ಅಧ್ಯಾಯ, ಆಮೆನ್, ಅದರಲ್ಲಿ ಆಮೆನ್ 4வது வசனத்துல இருந்து படிக்கலாமா? ಅದರಲ್ಲಿ 4ನೇ ವಾಕ್ಯದಿಂದ ನಾವು ಓದೋಣವಾ? நாங்கள் யுத்தம் செய்கிற ஆயுதங்கள், ನಾವು ಯುದ್ಧ ಮಾಡುವಂತ ಆಯುಧಗಳು, அது வந்து ஆமென் உலக பிரகாரமான ஆயுதங்கள் அல்ல, ಅದು ಲೋಕಾನುಸಾರವಾದ ಆಯುಧಗಳಲ್ಲ. அது வந்து என்ன இருக்கிறது, ಅದು ಏನಂತ ಬರೆಯಲ್ಪಟ್ಟಿದೆ, ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವು ದೇವರ ಎಣಿಕೆಯಲ್ಲಿ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ.
அந்த ஆயுதங்கள் கோட்டைகளை கெடுவியாக்குறது. ಆ ಒಂದು ಆಯುಧಗಳು ಕೋಟೆಗಳನ್ನೇ ಕೆಡವಿ ಹಾಕುವಂತದ್ದು. ಆಮೆನ್. ಎಪ್ಪಡಿಪಟ್ಟ ಕೋಟೆ, ಎಂತ ಒಂದು ಕೋಟೆ ಬಲವಾಗಿದ್ದು ಕೋಟೆಗಳನ್ನು ಕೆಡವಿ ಹಾಕುವಂತವುಗಳಾಗಿವೆ. ನಾವು ವಿತರ್ಕಗಳನ್ನು, ದೇವ ಜ್ಞಾನವನ್ನು ವಿರೋಧಿಸುವುದಕ್ಕೆ ಏರಿಸಲ್ಪಟ್ಟಿರುವ ಉನ್ನತವಾದ ಎಲ್ಲಾ ಕೊತ್ತಲುಗಳನ್ನು ಕೆಡವಿ ಹಾಕಿ ಎಲ್ಲಾ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯರಾಗುವಂತೆ ಸೆರೆ ಹಿಡಿದು ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ எல்லா அவிதேயத்துவಕ್ಕೆ ಶಿಕ್ಷೆ ಮಾಡುವುದಕ್ಕೆ தேவனை அறிகிற அறிவுக்கு விரோதமா இருக்கிற காரியம் casting down imaginations, ಎಲ್ಲ ಒಂದು ಯೋಚನೆಗಳನ್ನು ಅದನ್ನು ಕೆಡವಿ ಹಾಕುವಂತದ್ದು, கற்பனைகளை அழிக்கிறது, எல்லா கல்பனைಗಳನ್ನು அழிசி ಹಾಕುವಂತದ್ದು. எங்ககிட்ட தேவனுடைய ஆயுதம் எப்படிப்பட்ட யுத்தம் நாங்க செய்கிறோம் என்றால், ದೇವರ ಆಯುಧ ಎಂತ ಒಂದು ಯುದ್ಧವನ್ನು ನಾವು ಮಾಡ್ತೇವೆ ಅಂದ್ರೆ எங்களுடைய கற்பனைகளிலே இருக்கிற பொய்யானவைகளை நாங்கள் நாசப்படுத்துகிறோம். ನಮ್ಮ ಕಲ್ಪನೆಯಲ್ಲಿರುವ ಎಲ್ಲ ಸುಳ್ಳನ್ನು ನಾವು ನಾಶಪಡಿಸ್ತೇವೆ. இந்த பிசாசு பவுல் கொரிந்தியர்களுக்கு எழுதிட்டு இருக்கிற போது இந்த ஆவியை பற்றி கண்டுபிடிக்கல. இந்த ஆவி ஆதியாகம 3வது அதிகாரத்திலே ஒரு பெண்ணுக்குள்ள கிரியை செய்த ஒரு ஆவி அது. ಪೌಲನು ಈ ಒಂದು ಕಾರ್ಯವನ್ನು ಕೊರಿಂಥೆ ಸಭೆಗೆ ಬರೆಯುವಾಗ ಇದನ್ನು ಆತನು ಕಂಡುಹಿಡಿದು ಬರೆದಿದ್ದಲ್ಲ. ಇದು ಆದಿಕಾಂಡ 3ನೇ ಅಧ್ಯಾಯದಲ್ಲೇ ಆ ಸ್ತ್ರೀಯೊಂದಿಗೆ ಮಾತನಾಡುವಾಗಲೇ ಈ ಒಂದು ಕಾರ್ಯವನ್ನು ಸೈತಾನ ಆರಂಭಿಸಿದ್ದು. மாம்சம் யுத்தம் ஒண்ணுமே இல்லங்க. ಅಲ್ಲಿ ಮಾಂಸ ಯುದ್ಧ ಏನೂ ಇಲ್ಲ. ಅಲ್ಲಿ ரத்தமும் மாம்சமும் பற்றி ஒண்ணும் இல்லங்க. ಅಲ್ಲಿ ರಕ್ತ ಮಾಂಸದ ಕುರಿತು ಏನೂ ಇಲ್ಲ. ஆலோசனை மண்டலத்திலே ஒரு இமேஜினேஷன் பிசாசு கொண்டு வருது. ஆண்டவர் உனக்கு போய் சொல்லிட்டாரு, ஆண்டவர் உன்னை ஏமாத்திட்டாரு, ஆமென், இது இப்படியாக இல்ல, உனக்கு விரோதமா தான் எல்லாமே நடந்து கொண்டிருக்கிறது, நீ யோக்கியமானவன் அல்ல, நீ இதை செய்ய தகுதி உள்ளவன் அல்ல, நீ தேவனுக்கு துரோகம் பண்ணி விட்டாய் என்று இருக்கிற அந்த காரியங்கள். ಆಲೋಚನೆ ಮಂಡಲದಲ್ಲಿ ಸೈತಾನನು ಈ ರೀತಿಯಾಗಿ ಅನೇಕ ಒಂದು ಕಲ್ಪನೆಗಳನ್ನ, ಕಾರ್ಯಗಳನ್ನ, ಯೋಚನೆಗಳನ್ನ ಆತನು ತರ್ತಾನೆ. ನೀ ದೇವರಿಗೆ ಯೋಗ್ಯವಾದವನಲ್ಲ, ದೇವರು ನಿನ್ನ ಜೀವಿತದಲ್ಲಿ ಈ ರೀತಿಯಾದ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದಾರಲ್ಲ, ಈ ರೀತಿಯಾಗಿ ಅನೇಕ ಒಂದು ಸುಳ್ಳಾದ ಕಾರ್ಯಗಳನ್ನು ನಮ್ಮ ಕಲ್ಪನೆಯಾಗಿ ಅವನು ಉಂಟು ಮಾಡುವಾತನಾಗಿರ್ತಾನೆ. ಕ್ಯಾಸ್ಟ್ ಡೌನ್ பண்ணவே ஆண்டவர் நமக்கு ஆயுதங்களை கொடுத்தார். ಅದೆಲ್ಲವನ್ನು ಕೆಡವಿ ಹಾಕುವುದಕ್ಕಾಗಿಯೇ ದೇವರು ನಮಗೆ ಆಯುಧಗಳನ್ನು ಕೊಟ್ಟಿದ್ದಾರೆ. ಅದು ಕೆಡವಲ್ಪಡಬೇಕು. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ, ಆಲೋಚನೆಗಳಿಲೆ, ನಮ್ಮ ಆಲೋಚನೆಗಳಲ್ಲಿ, ಆಮೆನ್, ಇಮ್ಯಾಜಿನೇಷನ್ಗಳಿಲೆ, ನಮ್ಮ ಒಂದು ಕಲ್ಪನೆಗಳಲ್ಲಿ, ಆಮೆನ್, பிசாசு எங்களுக்குள்ள நம்ப வைத்திருக்கிற எல்லா பொய்யான காரியங்கள், ಸೈತಾನು ನಮ್ಮ ಆಲೋಚನೆಯಲ್ಲಿ ನಂಬುವಂತೆ ಮಾಡಿರುವ ಎಲ್ಲ ಸುಳ್ಳಿನ ಕಾರ್ಯಗಳನ್ನು ಯೇಸುವಿನ ನಾಮದಿಂದ ತಗರ್ಕப்படுவது, ಅದು ಯೇಸುವಿನ ನಾಮದಲ್ಲಿ ಕೆಡವಿ ಹಾಕಲ್ಪಡಲಿ. Again Paul says, ಮತ್ತೆ ಪೌಲನು ಹೇಳ್ತಾರೆ, every high thing that exalteth itself against the knowledge of God, ದೇವರ ಜ್ಞಾನಕ್ಕೆ, ದೇವರನ್ನು ಅರಿತುಕೊಳ್ಳುವ ಆ ಒಂದು ಅರಿವಿಗೆ ವಿರೋಧವಾಗಿ ಎಬ್ಬಿಸಲ್ಪಡುವಂತ ಎಲ್ಲ ಉನ್ನತವಾದ ಕೋಟೆ ಕೊತ್ತಲುಗಳು. நான் சொல்றதை நல்லா கவனிங்க, நான் ಹೇಳುವುದನ್ನು ಚೆನ್ನಾಗಿ ಗಮನಿಸಿ. ಜ್ಞಾನಕ್ಕೂ ಮೇಲೆ இருக்கிற மாதிரி ஒண்ணு நமக்கு காண்பிக்கிறது. ದೇವರ ಜ್ಞಾನಕ್ಕಿಂತ ಉನ್ನತವಾಗಿರುವ ರೀತಿಯಲ್ಲಿ ಏನೋ ಒಂದು ನಮಗೆ ಕಾಣಿಸಲ್ಪಡುತ್ತೆ. ரொம்ப ஆமென், என்ன சொல்றது, சுயநீதி, நமக்குள்ளவே நாம ரொம்ப பரிசுத்தவானவர்கள், நமக்கு நான் நினைக்கிறதை விட யாரும் நினைக்க முடியாது, இதுதான் சரி என்றபடி செய்கிற ஒரு பொல்லாத ஒரு ஆவி. ನಮ್ಮಲ್ಲಿ ಒಂದು ಸ್ವಾರ್ಥವಾದ ಒಂದು ನೀತಿ, ನನ್ನ ಹಾಗೆ ಯಾರು ಇಲ್ಲ, ನಾನು ಇರುವ ರೀತಿಯಲ್ಲಿ ಏನು ಇಲ್ಲ, ಎಲ್ಲವೂ ನನಗೆ ಗೊತ್ತು, ಆ ರೀತಿಯಲ್ಲಿ ನಮ್ಮನ್ನೇ ಯಾರು சொன்னாலும் கேட்க மாட்டாங்க, ಯಾರು ಹೇಳಿದ್ರು ಕೇಳೋದಿಲ್ಲ, எந்த தீர்க்கதரிசி சொன்னாலும் கேட்க மாட்டாங்க, ಯಾವ ಪ್ರವಾದಿ ಹೇಳಿದ್ರು ಕೇಳೋದಿಲ್ಲ, ಯಾರು ಕೈ வச்சு தீர்க்கதரிசன சொன்னாலும் கூட நம்ப மாட்டாங்க, ಯಾರು ಕೈ ಇಟ್ಟು ಪ್ರವಾದನೆ ನುಡಿದ್ರು ಕೂಡ ನಂಬೋದಿಲ್ಲ, ಆண்டವರೇ ತೆಳಿವಾ ಕಾಟನಾலும் நம்ப மாட்டாங்க, ದೇವರೇ ಸ್ಪಷ್ಟವಾಗಿ ತೋರಿಸಿದ್ರು ನಂಬೋದಿಲ್ಲ. This spirit makes us to think more than the knowledge of God. ಯಾಕೆಂದ್ರೆ ಈ ದುಷ್ಟಾತ್ಮ ದೇವರ ಜ್ಞಾನಕ್ಕಿಂತ ಹೆಚ್ಚಾಗಿ ನೆನೆಸುವ ರೀತಿಯಲ್ಲಿ ಅದು ಮಾಡ್ತದೆ. Amen. Hallelujah. Hallelujah. சில நேரத்துல உன்னுடைய நீதிக்கு யாருமே கரெக்ட்டா பேசல, நீ யோசிக்கிறதா சரி என்றபடி தோணும் உனக்கு. ಕೆಲವು ಬಾರಿ ನಿನ್ನ ಒಂದು ನೀತಿಗೆ ಯಾವುದು ಸರಿ ಇಲ್ಲ, ನೀ ಯೋಚಿಸುವುದೇ ಸರಿ ಅನ್ನುವ ರೀತಿಯಲ್ಲಿ ನಿನಗೆ ಅನ್ನಿಸ್ತಾ ಇರ್ತದೆ. ಮೂರನೇದಾದ ಕಾರ್ಯ, ಮೂರನೆಯದಾದ ಕಾರ್ಯ, amen, bringing into captivity
every thought to the obedience of Christ. ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಅದೆಲ್ಲವನ್ನು ಸೆರೆ ಹಿಡಿದು ವಿಧೇಯತ್ವಕ್ಕೆ ನಡೆಸುವಂತದ್ದು. Hallelujah. Hallelujah. Amen. Hallelujah. Hallelujah. அந்த obedience-க்கு விரோதமாக, கிறிஸ்துவுடைய வார்த்தைக்கு விரோதமாக, ಕ್ರಿಸ್ತನ ವಾಕ್ಯಕ್ಕೆ ವಿರೋಧವಾಗಿ, ಅದಕ್ಕೆ ಕೀழ்ಪಡಿகிறதுக்கு விரோதமாக, ಅದಕ್ಕೆ ನಾವು ಆಜ್ಞೆಗೆ ನಾವು ವಿಧೇಯರಾಗುವುದಕ್ಕೆ ವಿರೋಧವಾಗಿ ಕ್ಯಾಪ್ಟಿವಿಟಿக்குள்ள நடத்துற ನಮ್ಮ ಮನಸ್ಸನ್ನು ಸೆರೆ ಹಿಡಿದು ನಡೆಸುವಂತ ಎಲ್ಲ ಕಾರ್ಯಗಳು ಅಳಿக்கப்பಡணும். ಎಲ್ಲ ಕಾರ್ಯಗಳು ಅಳಿಸಿ ಹಾಕಲ್ಪಡಬೇಕು. எத்தனை பேருக்கு நான் சொல்றது புரியுது? ಎಷ್ಟು ಜನರಿಗೆ ನಾನು ಹೇಳೋದು ಅರ್ಥ ಆಗ್ತಾ ಇದೆ? சொல்லிக்கொண்டிருக்கிற காரியம் ரொம்ப டீப்பா இருக்குல்ல. ನಾನು ಹೇಳ್ತಾ ಇರುವಂತ ಕಾರ್ಯ ತುಂಬಾ ಆಳವಾದದ್ದಾಗಿರಬಹುದು. இந்த ஒரு பொய் எங்க வாழ்க்கையை நாசப்படுத்திரும். ಆದ್ರೆ ಈ ಒಂದು ಸುಳ್ಳು ನಮ್ಮ ಜೀವಿತವನ್ನೇ ನಾಶಪಡಿಸುತ್ತದೆ. ஆண்டவர் இறங்கி வந்த உடனே சொல்றார், இத உனக்கு யார் சொன்னது? ದೇವರು ಇಳಿದು ಬಂದ ತಕ್ಷಣವೇ ದೇವರು ಕೇಳ್ತಾ ಇದ್ದಾರೆ, ಇದನ್ನ ಯಾರು ನಿನಗೆ ಹೇಳಿದ್ದು? Who said this? ಯಾರು ನಿನಗೆ ಹೇಳಿದ್ದು? Because he knows ನೀನ್ ಅಪ್ಪಡಿ ಅಲ್ಲ. ಯಾಕೆಂದ್ರೆ ಆತನಿಗೆ ಗೊತ್ತು ನೀನು ಆ ರೀತಿ ಅಲ್ಲ. ನೀ ಪಿಸಾಸ ಪೋಲ ಉರುವಾಕಪಡಲೆ, ನೀ ಎನ್ನ ಪೋಲ ಉರುವಾಕಪಟ್ಟ. ನೀ ಸೈತಾನನಂತೆ ನೀ ಸೃಷ್ಟಿಸಲ್ಪಡಲಿಲ್ಲ, ನನ್ನ ಸ್ವರೂಪದಲ್ಲಿ ನೀ ಉಂಟು ಮಾಡಲ್ಪಟ್ಟವನು. உனக்குள்ள ಕೆಟ್ಟದು ಇಲ್ಲ, ನಿನ್ನೊಳಗೆ ಕೆಟ್ಟದು ಇಲ್ಲ. ನೀ ಡೌಟ್ ಪಡ ಮಾಟ, ನೀ ನನ್ನನ್ನು ಸಂಶಯ ಪಡೋದಿಲ್ಲ, ವಾರ್ತೆಯ ತಳ್ಳವೇ ಮಾಟ, ನೀ ನನ್ನ ಮಾತನ್ನು ತಳ್ಳಿ ಹಾಕೋದೇ ಇಲ್ಲ. ತಳ್ಳಿರ್க்கிறேனா, ನೀನು ತಳ್ಳಿ ಹಾಕಿದ್ಯಾ ಅಂದ್ರೆ ஏதோ ஒரு ವಾಯ್ಸ್ ನೀ ಎಂಟರ್ಟೈನ್ ಪಣ್ಣ, ನೀನು ಯಾವುದೋ ಒಂದು ಮಾತಿಗೆ ನೀ ಮುಖ್ಯತ್ವವನ್ನು ಕೊಟ್ಟೆ. ಸಭೆಯೇ இன்றைக்கு உன் வாழ்க்கை பரலோகமா இருக்கணும்னா, ಈ ದಿನ ನಿನ್ನ ಜೀವಿತ ಪರಲೋಕವಾಗಿರ್ಬೇಕು ಅಂದ್ರೆ பிசாசுடைய வாய்ஸ்க்கு காது கொடுக்காத, ಸೈತಾನ್ನ ಮಾತುಗಳಿಗೆ ಕಿವಿಗೊಡಬೇಡ. பிசாசுடைய சத்தத்துக்கு கீழ்ப்படிந்தா என்றால், ಸೈತಾನ್ನ ಮಾತುಗಳಿಗೆ ನೀನು ವಿಧೇಯನಾಗ್ಬಿಟ್ರೆ நீ தேவனோடு நடக்க முடியாது. ನೀ ದೇವರೊಂದಿಗೆ ನಡಿಲಿಕ್ಕೆ ಸಾಧ್ಯವಿಲ್ಲ. இடத்திலிருந்து மறைந்து போக ஆரம்பிப்பா. ನೀ ದೇವರ ಸಾನ್ನಿಧ್ಯದಿಂದ ನೀ ಮರೆಯಾಗಿ ಬಚ್ಚಿಟ್ಟುಕೊಂಡು ಹೋಗ್ಲಿಕ್ಕೆ ಏದೆನ್ನಲ್ಲಿ வாழ முடியாது. ನೀ ಏದೆನ್ನಲ್ಲಿ ಬದುಕೋದಕ್ಕೆ ಆಗೋದಿಲ್ಲ. மரத்தை பிடுங்கி எரிய அதிகாரம் உள்ள நீ, ಮರವನ್ನು ಕಿತ್ತಿ ತೆಗೆದು ಹಾಕ್ಲಿಕ್ಕೆ ಅಧಿಕಾರ ಉಳ್ಳ ಸರ್ಪத்தின் தலையை ನಸಕ அதிகாரமுள்ள நீ, ಸರ್ಪದ ತಲೆಯನ್ನು ಜಜ್ಜುವುದಕ್ಕೆ ಅಧಿಕಾರ ಉಳ್ಳ ನೀನು, நீயே ஏதேனிலிருந்து வெளியே தூக்கி எறியப்படக்கூடாது. ನೀನೇ ಏದೆನ್ನಿಂದ ಹೊರಗೆ ತಳ್ಳಿ ಹಾಕಲ್ಪಡಬಾರದು. Amen. Better throw the thoughts of that devil ಆ ಸೈತಾನ ಆಲೋಚನೆಗಳನ್ನು ಕಿತ್ತೆಸಿ before Satan throws you out of the ministry. ಸೈತಾನ್ ನಿನ್ನ ಸೇವೆಯಿಂದ ನಿನ್ನನ್ನು ಕಿತ್ತಿ ಒಗೆಯುವುದಕ್ಕಿಂತ ಮುಂಚೆ, Amen. சைத்தான் உங்களை ரட்சிப்பிலிருந்து தூக்கி எறிவதற்கு முன்ன, ಸೈತಾನ್ ರಕ್ಷಣೆಯಿಂದ ನಿಮ್ಮನ್ನು ಕಿತ್ತಿ ಹಾಕೋದಕ್ಕಿಂತ தேவனோடு நடக்கிறதிலிருந்து உங்களை தூக்கி எறிவதற்கு முன்ன, ದೇವರಿಂದ ನೀವು ನಡೆದಾಡುವುದನ್ನು ತೆಗೆದು ಹಾಕುವುದಕ್ಕಿಂತ ಮುಂಚೆ உங்க ஆலோசனையை சுத்தமாக வைத்துக்கொள்ளுங்க. ನಿಮ್ಮ ಆಲೋಚನೆಯನ್ನು ಶುದ್ಧವಾಗಿಟ್ಟುಕೊಳ್ಳಿ. Amen. If a thought comes into your mind, I want to give you a very clear, sweet, simple step. ಸಿಂಪಲ್ ಆದ ಒಂದು ರಹಸ್ಯವನ್ನು ಹೇಳಲಿಕ್ಕೆ ಬಯಸ್ತೇನೆ. Whenever you hear a voice, ನೀವು ಯಾವಾಗೆಲ್ಲ ಸ್ವರ ಕೇಳ್ತೀರೋ, it may be like your own voice. ಅದು ನಿಮ್ಮ ಸ್ವರದ ರೀತಿಯಲ್ಲಿಯೇ ಅದು ನಿಮಗೆ ಕೇಳಿಸಲ್ಪಡಬಹುದು. If it encourages you to walk forward, ನಿಮ್ಮನ್ನು ಮುಂದೆ ನಡೆಯುವುದಂತೆ ಅದು ನಿಮ್ಮನ್ನ ಉತ್ತೇಜನ ಪಡಿಸುವುದಾದ್ರೆ, ಮುಂದೆ ನಡೆಯೋದಕ್ಕೆ ಉತ್ತೇಜನ ಪಡಿಸ್ತದಂದ್ರೆ, ಮುಂದೆ ನಡೆಸೋದಕ್ಕೆ ಉತ್ತೇಜನ ಪಡಿಸ್ತದಂದ್ರೆ, if it brings hope, ಅದು ನಿಮ್ಮಲ್ಲಿ ನಿರೀಕ್ಷೆಯನ್ನು ಹುಟ್ಟಿಸುತ್ತದೆ if it ಅಂದ್ರೆ, brings joy, ಅದು ನಿಮ್ಮಲ್ಲಿ ಸಂತೋಷವನ್ನು ಉಂಟು ಮಾಡುತ್ತದೆ ಅಂದ್ರೆ, ಅದು ದೇವರಿಂದ ಬರುವಂತದ್ದು. if a thought comes, ಒಂದು ಆಲೋಚನೆ ಬರುವಾಗ, if it makes you to feel guilty, ಅದು ನಿಮ್ಮನ್ನು ತಪ್ಪಿತಸ್ಥ ಭಾವನೆಯಲ್ಲಿ ನಡೆಸ್ತದೆ ಅಂದ್ರೆ, if it says that you are a sinner, unworthy, ನೀನು ಅಯೋಗ್ಯನು, ನೀ ಪಾಪಿ ಎಂಬುದಾಗಿ ನಿಮ್ಮಲ್ಲಿ ಮನಸ್ಸನ್ನು if it makes you to step back from ministry, ಸೇವೆಯಿಂದ ನಿಮ್ಮನ್ನು ಹಿಂಜಾರುವಂತೆ ಅದು ಮಾಡ್ತದೆ ಅಂದ್ರೆ, if it makes you to take away every plan you made for God, ದೇವರಿಗಾಗಿ ನೀವು ಇಟ್ಟಿರುವಂತ ಯೋಜನೆಗಳನ್ನ ನೀವು ಅದೆಲ್ಲವನ್ನು ಕೈ ಬಿಡುವಂತೆ ಅದು ಮಾಡ್ತದೆ, if it makes you to cry, ನೀವು ಕಣ್ಣೀರಿಡುವಂತೆ ಅದು ಮಾಡ್ತದೆ ಅಂದ್ರೆ, that is the voice of that serpent. ಅದು ಆ ಒಂದು ಸರ್ಪದ ಒಂದು ಮಾತುಗಳು. ಅದು ಉನ್னை மிதித்து உன்னை நசுக்கிறதுக்கு முன்ன, ಅದು ನಿನ್ನನ್ನು ಹಾಕಿ ತುಳಿಯೋದಕ್ಕಿಂತ ಮುಂಚೆ அதை நீ நசுக்கு, ಅದನ್ನ ನೀ ತುಳಿದು ಬಿಡು, அதை நீ நசுக்கு. ಅದನ್ನ ನೀ ತುಳಿದು ಬಿಡು. Lord help me ಅನ್ನದೆ, ದೇವರೇ ನನಗೆ ಸಹಾಯ ಮಾಡು ಅಂತ ಕೇಳಬೇಡ. ಆண்டವರೇ ನನ್ನ ಕಾಪಾತನ್ನು சொல்லாத. ದೇವರೇ ನನ್ನನ್ನು ಕಾಪಾಡು ಅಂತ ಹೇಳಬೇಡ. You are called to dominate.
ನೀನು ದೊರೆತನ ಮಾಡುವುದಕ್ಕಾಗಿ நீ ಕರೆಯಲ್ಪಟ್ಟವನು. அழைக்கப்பட்டிருக்கிறதே துரைத்தனம் பண்ண. ನೀ ಕರೆಯಲ್ಪಟ್ಟಿರುವುದೇ ದೊರೆತನ ಮಾಡುವುದಕ್ಕಾಗಿ. God cannot destroy the thoughts of your life. ನಿಮ್ಮ ಜೀವಿತದಲ್ಲಿರುವ ಆಲೋಚನೆಗಳನ್ನು ದೇವರು ನಾಶಪಡಿಸಲಿಕ್ಕೆ ಸಾಧ್ಯ ಇಲ್ಲ. You can destroy it. ನೀವು ಅದನ್ನು You ನಾಶಪಡಿಸಲು can ಸಾಧ್ಯ. destroy the destroyer. ನೀವು ಆ ನಾಶಪಡಿಸುವಾತನನ್ನೇ ನಾಶಪಡಿಸಬಹುದು. Amen. 2 கொரிந்தி 10:4 இருக்கிறபடி 2 ಕೊರಿಂಥಿ 10:4 ಇರುವಂತೆ ஆலோசனைகளில் வருகிற எல்லா கல்பனைகளில் வருகிற பிசாசின் கிரியைகளை இழுத்து நாசப்படுத்த ஒரு வல்லமை கர்த்தர் உனக்கு தந்தார். ಆಲೋಚನೆಯಲ್ಲಿರುವ ಎಲ್ಲ ಕಲ್ಪನೆಗಳನ್ನು ಎಲ್ಲವನ್ನು ನಾಶಪಡಿಸುವಂತ ಅಧಿಕಾರವನ್ನು ದೇವರು ನಿನಗೆ ಕೊಟ್ಟಿದ್ದಾರೆ. எத்தனை பேர் என்னோட சேர்ந்து ஆமென் சொல்றீங்க? ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತ Amen. ಹೇಳ್ತೀರಾ? The Bible says. ಸತ್ಯವೇದ ಹೇಳ್ತದೆ. Then God, amen, ஆண்டவர் பேசுகிறார். ದೇವರು ಮಾತನಾಡುವಾಗ Amen. ಆண்டவர் பிசாசை பார்த்து சொல்லுகிறார். சர்ப்பத்தை பார்த்து, ಸರ್ಪವನ್ನು ನೋಡಿ ದೇವರು ಹೇಳ್ತಾರೆ, நீ இனிமேல் சபிக்கப்பட்டவனாயிரு. ನೀ ಇನ್ನು ಮುಂದೆ நீ ಶಪಿಸಲ್ಪಟ್ಟವನಾಗಿರ್ತೀಯ. சபிக்கப்பட்டவன். ನೀ ಶಪಿಸಲ್ಪಟ್ಟವನಾಗಿರ್ತೀಯ. Amen. இவளுடைய சந்ததி ಈಕೆಯ ಸಂತತಿ உன் தலையை நசுக்கும். ನಿನ್ನ ತಲೆಯನ್ನು ಜಜ್ಜುವುದು. உன் தலையை நசுக்கும். ನಿನ್ನ ತಲೆಯನ್ನು ஏன் ಜಜ್ಜುವುದು. தலையை நசுக்கும்? ಯಾಕೆ ತಲೆಯನ್ನು ಜಜ್ಜುತ್ತದೆ? உன் ஆலோசனையினால இவளுடைய ஆலோசனையை நாசப்படுத்தனே இல்ல. ನಿನ್ನ ಆಲೋಚನೆಯಿಂದ ಈಕೆಯ ಆಲೋಚನೆಯನ್ನ ನೀ ನಾಶಪಡಿಸ್ದಿಯಲ್ಲ. Amen. இவளுக்குள்ள இருந்து பிறக்கிற ஒருவன் ಈಕೆಯಿಂದ ಹುಟ್ಟುವಂತ ಒಬ್ಬ ಆತನು உன்னுடைய ஆலோசனையை நசுக்குவான். ನಿನ್ನ ಆಲೋಚನೆಯನ್ನು ಆತನು ತುಳಿದು எத்தனை ಹಾಕ್ತಾನೆ. பேர் சொல்றீங்க? ಎಷ್ಟು ಜನ ಹೇಳ್ತೀರಾ? எனக்குள்ள வாழ்கிற அந்த கிறிஸ்து, ನನ್ನೊಳಗೆ ಜೀವಿಸುವಂತ ಆ ಕ್ರಿಸ್ತನು, எனக்காக சிலுவையில மரித்த அந்த கிறிஸ்து, சொல்லுங்க, ನನಗಾಗಿ ಶಿಲುಬೆಯಲ್ಲಿ ಸತ್ತಂತ ಆ ಕ್ರಿಸ್ತನು, அவர் பிசாசுடைய அந்த எண்ணங்களை, எனக்குள்ள பாதிக்கிற அந்த எண்ணங்களை, அந்த தலையை நசுக்கி இருக்கிறார். ಸೈತಾನನ ಆ ಒಂದು ಯೋಚನೆಗಳು ನನ್ನ ಮನಸ್ಸಿನಲ್ಲಿ ಬಾಧಿಸುವಂತ ಎಲ್ಲಾ ಕಾರ್ಯಗಳನ್ನು ಸೈತಾನ ತಲೆಯನ್ನು ಆತನು ಜಜ್ಜಿದ್ದಾನೆ. அவர் மிதித்திருக்கிறார். சொல்லுங்க, ತುಳಿದು ಹಾಕಿದ್ದಾನೆ. இனி அந்த ஆலோசனைகளை என்னை ஆளுகை செய்யாதபடி அந்த தலையை நசுக்கி இருக்கிறார். ಇನ್ನು ಮುಂದೆ ಆಲೋಚನೆಗಳು ನನ್ನಲ್ಲಿ ಕಾರ್ಯ ಮಾಡದಂತೆ ಆತನು ಆ ತಲೆಯನ್ನು ಆಲೋಚನೆಗಳನ್ನು ಜಜ್ಜಿ ಹಾಕಿದ್ದಾನೆ. பிசாசுடைய ஆலோசனையில வரதுதானே என்ன ஆலோசனையில பிசாசு கொண்டு வருகிறார். ಸೈತಾನ ಆಲೋಚನೆಯಲ್ಲಿ ಬರುವಂತದನ್ನೇ ನನ್ನ ಆಲೋಚನೆಯಲ್ಲಿ ಸೈತಾನ್ ತರ್ತಾನೆ. ஆண்டவர் அந்த பிசாசின் தலையை நசுக்கி விட்டார். ದೇವರು ಆ ಒಂದು ಸೈತಾನ ತಲೆಯನ್ನೇ ಜಜ್ಜಿ ಹಾಕಿದನು. ಯೇಸು பிசாசின் தலையை நசுக்கி விட்டார். ಯೇಸು ಆ ಸೈತಾನ ತಲೆಯನ್ನೇ ಜಜ್ಜಿ ಹಾಕಿದನು. இனி நான் அடிமையில் இருக்க தேவையில்லை. ಇನ್ನು ಮುಂದೆ ನಾನು ಗುಲಾಮತನದಲ್ಲಿ ಜೀವಿಸುವುದು ಬೇಕಾಗಿಲ್ಲ. கவலைப்படாமல் போ. கர்த்தர் உன் வாழ்க்கையில செய்கிற காரியத்தை செய்து முடிப்பார். ನೀ ಚಿಂತೆ ಮಾಡು, ಚಿಂತೆ ಮಾಡದೆ ಹೋಗು. ದೇವರು ನಿನ್ನ ಜೀವಿತದಲ್ಲಿ ಮಾಡಬೇಕೆಂದಿರುವ ಕಾರ್ಯವನ್ನು ಆತನು ಮಾಡಿಯೇ ಮುಗಿಸ್ತಾರೆ. ஆண்டவரே சொல்றாரு பிரதர். ದೇವರೇ ಹೇಳ್ಬಿಟ್ಟಿದ್ದಾರೆ ಬ್ರದರ್. எதை பற்றியும் கவலைப்படாத. ನೀ ಯಾವುದನ್ನು ಕುರಿತು ಚಿಂತಿಸಬೇಡ. எல்லா விஷயத்துக்காக தேவன் முன்பதாக நன்றியோடு கூட ஆமென் உன்னுடைய ஜெபத்தை ஏறு. ಎಲ್ಲ ವಿಷಯಕ್ಕಾಗಿ ದೇವರ ಮುಂದೆ ಕೃತಜ್ಞತೆಯೊಂದಿಗೆ ನಿನ್ನ ಪ್ರಾರ್ಥನಾ ಮನವಿಗಳನ್ನು ದೇವರ ಮುಂದೆ ಇಡು. ஆண்டவர் சொல்லுகிறார். ದೇವರು ಹೇಳ್ತಾರೆ, எதை குறித்து ஏன் கவலைப்படுகிறாய்? ಯಾವುದನ್ನು ಕುರಿತು ಯಾಕೆ ನೀ எதை ಚಿಂತಿಸ್ತೀಯ? உண்ணணுமோ எதை உடுத்தணுமோ ஏன் சோர்ந்து போகிறாய்? ಯಾವುದನ್ನು ತಿನ್ನಬೇಕು, ಯಾವುದನ್ನು ಉಟ್ಟುಕೊಳ್ಳಬೇಕೆಂಬುದಾಗಿ ಚಿಂತಿಸ್ತೀಯ? காட்டின் பூக்கள் கவலைப்படுதுங்களா? ಕಾಡಿನ ಹೂಗಳು ಅದು ಚಿಂತಿಸ್ತದ? ஆமென். வானத்தின் பறவைகள் வந்து யோசிக்குதுங்களா? ಆಕಾಶದ ನಕ್ಷತ್ರ ಆ ಒಂದು ಪಕ್ಷಿಗಳು ಅದನ್ನ ಯೋಚಿಸ್ತವ? ஆமென். அதுகளுக்கு டைமுக்கு போஷிக்கிறவர். ಅವುಗಳನ್ನ ಸಮಯಕ್ಕೆ ಆಹಾರವನ್ನು ಕೊಡುವಾತನು. அந்த காட்டு பூக்களை உடுத்துகிறவர். ಆ ಒಂದು ಕಾಡಿನ ಹೂಗಳಿಗೆ ಆ ಸೌಂದರ್ಯವನ್ನು ಕೊಡುವಾತನು. நீ அவருடைய பார்வையில எவ்வளவு விலையேற பெற்றவர். ನೀನು ಆತನ ದೃಷ್ಟಿಯಲ್ಲಿ ಎಷ್ಟೋ ಅಮೂಲ್ಯನು. இன்னும் எவ்வளவாய் அவர் பாதுகாத்துக்கொள்வார். ಆತ ಇನ್ನು ಎಷ್ಟಾಗಿ ನಿನ್ನನ್ನು ಕಾಪಾಡ್ತಾರೆ. நீ கவலைப்பட்டாலும் கவலைப்படாமல் போனாலும் யாக்கோபே நீ ஆசீர்வதிக்கப்பட்டவன். ನೀ ಚಿಂತೆ ಪಟ್ಟರು ಚಿಂತೆ ಪಡದೆ ಹೋದ್ರು ಯಾಕೋಬನೇ ನೀ ಆಶೀರ್ವದಿಸಲ್ಪಟ್ಟವನು. கவலைப்பட்டு ஏன் உன் வாழ்க்கையை வீணாக்கி கொள்ளுகிறாய்? ನೀ ಚಿಂತೆ ಮಾಡಿ ಯಾಕೆ ನಿನ್ನ ಜೀವಿತವನ್ನೇ ನಾಶಪಡಿಸಿಕೊಳ್ಳುತ್ತೀಯ? கவலைப்பட்டு ஏன் உன்னுடைய வாழ்க்கையெல்லாம் வந்து ஆமென் கண்ணீரோடு தள்ளுகிறாய்? ಚಿಂತೆ ಮಾಡಿ ಮಾಡಿ ಯಾಕೆ ನಿನ್ನ ಜೀವಿತವನ್ನೇ ಕಣ್ಣೀರಿನಲ್ಲಿ ನೀ ತಳ್ಳಿಕೊಳ್ತೀಯ? யூதா கோத்திரத்தின் ஒரு சிங்கம் உனக்காய் எழும்பி இருக்கிறது. ಯೂದ ಗೋತ್ರದ ಸಿಂಹವು ನಿನಗಾಗಿ ಅದು ಎದ್ದಿದೆ. உன்னுக்குள்ள இருக்கிற பொய்யை நீக்குவதற்காக ஒருவர் சிலுவையிலே ஒரு சாபமாய் மாறினார். ನಿನ್ನೊಳಗಿರುವ ಸುಳ್ಳನ್ನು ನೀಗಿಸುವುದಕ್ಕಾಗಿ ಒಬ್ಬಾತನು ಶಿಲುಬೆಯಲ್ಲಿ ಶಾಪಗ್ರಸ್ತನಾದನು. அவர் பாவத்தை ஆமென் உன்னுக்குள்ள பிசாசு விதித்திருக்கிற அந்த ஒரு ஆமென் துரோகங்களை ಸೈತಾನ್ ನಿನ್ನ ಯೋಚನೆಯಲ್ಲಿ ಬಿತ್ತಿರುವಂತ ಎಲ್ಲ ಪಾಪ ದ್ರೋಹಗಳನ್ನು அதை நீக்கவே ஒருவர் சிலுவையின் மரணத்தை அவரே கட்டி பிடித்துக்கொண்டார். ಅದನ್ನು ನೀಗಿಸುವುದಕ್ಕಾಗಿ ಒಬ್ಬಾತನ ಆ ಶಿಲುಬೆಯ ಮರಣವನ್ನು ಆತನು ತಬ್ಬಿಕೊಂಡನು. ஆண்டவர் சொல்லுகிறதை புரிந்து கொள்வதற்கு முன்னே ದೇವರು ಹೇಳುವುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ அவர் யார் என்றதை நீ புரிந்து கொள்ள வேண்டும் என்றே அவர் திரைச்சிறையை இரண்டாய் கிழித்து விட்டார். ಆತನು ಯಾರೆಂಬುದಾಗಿ ನೀ ಅರಿತುಕೊಳ್ಳಬೇಕೆನ್ನುವುದಕ್ಕಾಗಿ ಆ
ತೆರೆಯನ್ನು ಆತನ ಇಬ್ಬಾಗವಾಗಿ ಹರಿದು ಬಿಟ್ಟನು. ಆಮೆನ್. கட்டளைகளை பார்க்கும்போது ಆ ಕಟ್ಟಳೆಗಳನ್ನು ನೋಡುವಾಗ இஸ்ரேல் ஜனங்கள் நினைத்தாங்க ஆண்டவர் எவ்வளவு கடினமானவர் இல்ல. ಇಸ್ರೇಲ್ ಜನರು ನೆನೆಸಿದರೆ ದೇವರು ಎಷ್ಟು ಕಠಿಣವಾದವರಲ್ಲವಾ. அந்த வார்த்தைகளை நம்ம காதில் அப்படியாய் பிசாசு கேட்க வைத்தது. ಯಾಕೆಂದ್ರೆ ಸೈತಾನ ಆ ಮಾತುಗಳನ್ನು ಆ ರೀತಿ ಕೇಳುವಂತೆ ಮಾಡಿದನು. நான் சொல்றது எத்தனை பேர் புரியுதுங்க? ನಾನು ಹೇಳೋದು ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? வாங்க இங்கேன்னு ஒரு மெசேஜ் அனுப்புனேன்னு வெச்சுக்கோங்க. வாங்க இங்கேன்னு ನಾನು ಬ್ರದರ್ ಇಲ್ಲಿ ಬನ್ನಿ ಅಂತ ನಾನು ಒಂದು ಮೆಸೇಜ್ ಹಾಕಿದ್ರೆ come here immediately ಬೇಗ ಇಲ್ಲಿ ಬನ್ನಿ ಅಂತ ನಾನು ಒಂದು ಮೆಸೇಜ್ ಹಾಕಿದ್ರೆ ரெண்டு மாதிரி எடுக்கலாம். ಅದನ್ನು ಎರಡು ರೀತಿಯಲ್ಲಿ ತಗೊಳ್ಳಬಹುದು. சீக்கிரமா வந்துருங்க பிரதர் நான் நினைக்கலாம். ಬೇಗ ಬನ್ನಿ ಬ್ರದರ್ ಅಂತಾನು ತಗೊಳ್ಳಬಹುದು. நீங்க உடனடியாய் வந்தாகணும்னு கூட நான் நினைக்கலாம். ನೀವು ಬೇಗ ಬರಲೇಬೇಕು ಅಂತಾನು ತಿಳ್ಕೊಳ್ಳಬಹುದು. ஹalleluya ஹalleluya. எப்படிப்பட்ட உள்ளத்தோடு பேசியிருப்போன்றது தெரியாது, உணர்ச்சியே தெரியாது. அதுல ಯಾವ ರೀತಿಯಾದ ಭಾವನೆಯಿಂದ ಮಾತಾಡಿರ್ತೇವೆ ಅನ್ನೋದೇ ಅಲ್ಲಿ ಗೊತ್ತಾಗೋದಿಲ್ಲ. கர்த்தருடைய எழுத்துக்களை மோசே கொண்டு வந்தபோது பிசாசு மனசுக்குள்ள நிரப்பியது இதுதான். ಆ ಸೈತಾನ್ ದೇವರ ಒಂದು ಆಜ್ಞೆಗಳನ್ನು ಮೋಶೆ ತಂದಾಗ ಸೈತಾನ್ ಜನರ ಮನಸ್ಸಿನಲ್ಲಿ ತುಂಬಿದ್ದು ಇದೇ ರೀತಿಯಲ್ಲೇ. ನ್ಯಾಯ ಪ್ರಮಾಣ நம்மளால நடக்க முடியாது. ಧರ್ಮಶಾಸ್ತ್ರವನ್ನು ಅನುಸರಿಸಿ ನಮ್ಮಿಂದ ನಡಿಲಿಕ್ಕೆ ಆಗೋದಿಲ್ಲ. நல்லா இருந்தது, ಐಗುಪ್ತ್ಯವೇ ಚೆನ್ನಾಗಿತ್ತು. ஆனால் உண்மை என்னவென்றால் ಆದ್ರೆ ನಿಜ ಏನು ಅಂದ್ರೆ ಯೇಸು அதை பார்க்க முடியாமல்தான். ಯೇಸು ಅದನ್ನು ನೋಡ್ಲಿಕ್ಕೆ ಆಗದೇನೆ திரைச்சிறையை கிழிச்சு ಆತನ ಪರದೆಯನ್ನೇ ಇಬ್ಬಾಗವಾಗಿ அந்த யெகோவா யார் என்றதை பாரு. ಆ ಯೆಹೋವ ಯಾರೆಂಬುದನ್ನು ನೋಡಿ. அந்த யெகோவா தகப்பன் என்றதை தெரிந்து கொள்ளுங்க. ಯೆಹೋವ ದೇವರು ತಂದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. பிதா ஆவியான தேவன். ಆ ತಂದೆ ಆತ್ಮನಾದ ದೇವರು. ஆவி ஆமென் ஒரு குழந்தை மனசுள்ள ஆவியானவர் என்றதை தெரிந்து கொள்ளுங்க. ಆ ಆತ್ಮನು ಚಿಕ್ಕ ಮಗುವಿನ ಮನಸ್ಸುಳ್ಳವನೆಂಬುದಾಗಿ ಅರಿತುಕೊಳ್ಳಿ. எத்தனை பேர் இன்னைக்கு சொல்றீங்க? ಎಷ್ಟು ಜನ ಈ ದಿನ இதுவரைக்கும் எதையோ நம்பிக்கிட்டு வாழ்ற, ಇದುವರೆಗೂ ಏನೆಲ್ಲೋ ನಂಬಿ ನಾ ಬದುಕಿದೆ. ஆனால் நீங்க நான் எண்ணுவதை விட நீங்க நல்லவர். ಆದ್ರೆ ನಾ ಯೋಚಿಸುವುದಕ್ಕಿಂತ ನೀನು ಒಳ್ಳೆಯವನು. யோசிக்கிறதை விட ನೀರು பெரிய. ನಾನು ಯೋಚಿಸುವುದಕ್ಕಿಂತ ನೀ ದೊಡ್ಡವನು. எத்தனை பேர் விசுவாசிங்க? ಎಷ್ಟು ಜನ ನಂಬ್ತೀರಾ? அப்படியே இருக்கிற இடத்துல எழுந்து நிற்கும். ಹಾಗೆಯೇ ಇರುವ ಸ್ಥಳದಲ್ಲಿ ನಾವು ಎದ್ದು ನಿಂತುಕೊಳ್ಳುವ. ಮನಸಾರೆ ನಾನು ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ. ಮನಸಾರೆ ನಾನು ನಿನ್ನ ಸ್ತುತಿಸುವೆ, ಜೀವ ಇರುವ ಕಾಲವೆಲ್ಲ.